Hi everyone, welcome back to our channel. Today's class we are doing previous year questions na ನಾವು ಸಾಲ್ವ್ ಮಾಡ್ತಾ ಇದೀವಿ for upcoming KA 708 ಪೋಸ್ಟಿಗೆ. So before going to that, ಇನ್ನ ಯಾರು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಕ್ಲಾಸ್ ಹೇಗಿತ್ತು ಅಂತ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಲೆಟ್ಸ್ ಮೂವ್ ಟು ದ ಟಾಪಿಕ್. ಫಸ್ಟ್ ಕ್ವಶನ್ ಏನಿದೆ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನಾನಿಮ್ ಆಫ್ ಅ ಗಿವನ್ ವರ್ಡ್. ಸಿನಾನಿಮ್ ಕೇಳಿದ್ದಾರೆ ಅಂದರೆ ಸಮಾನಾರ್ಥಕ ಪದ ಕೇಳಿದ್ದಾರೆ. ಸೊ ಕ್ಯಾಪ್ಚರ್, ವಾಟ್ ಈಸ್ ದ ಮೀನಿಂಗ್ ಆಫ್ ಅ ವರ್ಡ್ ಕ್ಯಾಪ್ಚರ್ ಅಂತಂದರೆ ಅಕ್ವೈರ್ ಮಾಡ್ಕೊಳ್ಳೋದು, ಅಟ್ಯಾಕ್ ಮಾಡೋದು ಅಂತ ಮೀನಿಂಗ್ ಬರುತ್ತೆ. ಸೊ ಇದಕ್ಕೆ ಸಿನಾನಿಮ್ ಶಾರ್ಟನ್, ರಿಲೀಸ್, ಅಟೇನ್, ಅರೆಸ್ಟ್ ಅಂತ ಇದೆ. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಅ ಶಾರ್ಟನ್? ಶಾರ್ಟನ್ ಅಂತಂದ್ರೇನು? ಕ್ಯಾಪ್ಚರ್ ಅಂತಂದ್ರೇನು? ಕ್ಯಾಚ್ ಅಥವಾ ಟ್ರ್ಯಾಪ್ ಮಾಡೋದು, ಸೀಸ್ ಮಾಡೋದು ಅಂದರೆ ಅಟ್ಯಾಕ್ ಮಾಡೋದು ಅಂತ ಬರುತ್ತೆ. ನೆಕ್ಸ್ಟ್ ಶಾರ್ಟನ್ ಅಂತಂದರೆ ರೆಡ್ಯೂಸ್, ಕಟ್ ಡೌನ್ ಅಥವಾ ಡಿಕ್ರೀಸ್. ಶಾರ್ಟನ್ ಅಂದರೆ ಕಡಿಮೆ ಮಾಡೋದು. ರಿಲೀಸ್ ಅಂತಂದರೆ ಲೂಸನ್, ಅನ್ಲಾಕ್ ಅಥವಾ ಲೆಟ್ ಗೋ ಅಂದರೆ ಬಿಡೋದು. ರಿಲೀಸ್ ಅಂತಂದರೆ ಲಾಕ್ ಇರೋದನ್ನ ಅನ್ಲಾಕ್ ಮಾಡೋದು, ರಿಲೀಸ್ ಮಾಡೋದು ಅಂತ ಮೀನಿಂಗ್ ಬರುತ್ತೆ. ಅಟೇನ್ ಅಂತಂದರೆ ಅಚೀವಿಂಗ್ ದ ಗೋಲ್ಸ್ ಆಗಿರ್ಬೋದು ಅಥವಾ ವಿನ್, ಗೇನ್ ಮತ್ತು ಸ್ಕೋರ್. ಅರೆಸ್ಟ್ ಅಂತಂದರೆ ಸೀಸ್ ಆಗೋದು, ಜೈಲ್, ಕ್ಯಾಪ್ಚರ್. ಸೊ ಇವ್ರೇನು ಕೇಳಿದ್ದಾರೆ? ಸಿನಾನಿಮ್ ಕೇಳಿದ್ದಾರೆ. ಕ್ಯಾಪ್ಚರ್ದು ಸಿನಾನಿಮ್ ಯಾವ್ದು ಬರುತ್ತೆ? ಕ್ಯಾಪ್ಚರ್ ಅಂತಂದರೆ ಕ್ಯಾಚ್ ಅಂದರೆ ಅಟ್ಯಾಕ್ ಮಾಡೋದು ಅಥವಾ ಕ್ಯಾಚ್, ಟ್ರ್ಯಾಪ್ ಮತ್ತು ಸೀಸಿಂಗ್ ಬರುತ್ತೆ. ವೇರ್ ಆಸ್ ಅ ಅರೆಸ್ಟ್ ಅಂದರೂ ಕೂಡ ಸೀಸ್, ಜೈಲ್ ಅಥವಾ ಕ್ಯಾಪ್ಚರ್ ಅಂತ ಬರುತ್ತೆ. ಸೊ ಕರೆಕ್ಟ್ ಆದ ಸಿನಾನಿಮ್ ಯಾವುದು ಕ್ಯಾಪ್ಚರಿಗೆ ಅಂತಂದರೆ ಇಟ್ ಈಸ್ ಅ ಅರೆಸ್ಟ್. ಸೊ ಆಪ್ಷನ್ ಡಿ ಈಸ್ ದ ಕರೆಕ್ಟ್. ಶಾರ್ಟನ್ ಅಂದರೆ ರೆಡ್ಯೂಸ್ ಅಂದರೆ ಕಡಿಮೆ ಮಾಡೋದಾಗುತ್ತೆ. ರಿಲೀಸ್ ಅಂತಂದರೆ ಲೂಸನ್ ಅನ್ಲಾಕ್ ಮಾಡೋದು. ಅಟೇನ್ ಅಂತಂದರೆ ಟು ಅಚೀವ್ ಅಂತ ಮೀನಿಂಗ್ ಬರುತ್ತೆ. ನೆಕ್ಸ್ಟ್, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನಾನಿಮ್ ಆಫ್ ಅ ಗಿವನ್ ವರ್ಡ್ ಪ್ರಿಸೈಸ್. ವಾಟ್ ಈಸ್ ದ ಮೀನಿಂಗ್ ಆಫ್ ಅ ಪ್ರಿಸೈಸ್? ಪ್ರಿಸೈಸ್ ಅಂತಂದ್ರೇನು? ಅಕ್ಯುರೇಟ್ ಆಗಿ, ಕರೆಕ್ಟ್ ಅಥವಾ ಎಕ್ಸಾಕ್ಟ್ ಆಗಿ ಏನಿದೆ ಅದೇ ಡೆಫಿನೆಟ್ ಆಗಿ ಅಂತ ಮೀನಿಂಗ್ ಬರುತ್ತೆ. ಕರೆಕ್ಟ್ ಅಥವಾ ಡೆಫಿನೆಟ್ ಅಥವಾ ಎಕ್ಸಾಕ್ಟ್ ಅಂತ ಮೀನಿಂಗ್ ಬರುತ್ತೆ. ನೆಕ್ಸ್ಟು ಇದಕ್ಕೆ ಸಿನಾನಿಮ್ ವೇಜ್ ಅಂತಂದ್ರೇನು? ಅನ್ಕ್ಲಿಯರ್, ಫಝಿ ಅಂದರೆ ಇಂಡೆಫಿನೆಟ್ ಅಂದರೆ ಅಸ್ಪಷ್ಟ ಅಂತೀವಲ್ಲ, ದಟ್ ಈಸ್ ದ ಮೀನಿಂಗ್ ಆಫ್ ಅ ವೇಜ್. ನೆಕ್ಸ್ಟ್ ವೇರ್ ಆಸ್ ಆಂಬಿಷಿಯಸ್ ಅಂತಂದರೆ ವೇಜ್, ಅದೇ ಸಿಮಿಲರ್ ಮೀನಿಂಗ್ ಬರುತ್ತೆ. ವೇಜ್ ಆಗಿರ್ಬೋದು, ಆಂಬಿಷಿಯಸ್ ಅಂದರೂ ಕೂಡ ಅನ್ಕ್ಲಿಯರ್ ಅಂತ ಬರುತ್ತೆ. ನೆಕ್ಸ್ಟ್ ಅಕ್ಯುರೇಟ್ ಅಂತಂದರೆ ಕರೆಕ್ಟ್, ಎಕ್ಸಾಕ್ಟ್. ಪ್ರಿಸೈಸ್ ಅಂದರೆ ಪ್ರಿಸೈಸ್ ಅಂದರೂ ಕೂಡ ಕರೆಕ್ಟ್, ಡೆಫಿನೆಟ್, ಎಕ್ಸಾಕ್ಟ್ ಆಗಿ ಅಂದರೆ ಅದು ಏನಿದೆ ಎಕ್ಸಾಕ್ಟ್ ಆಗಿ ಅದೇ ಡೆಫಿನೆಟ್ ಆಗಿ, ಅಕ್ಯುರೇಟ್ ಆಗಿ ಅಂತ ಕರಿತೀವಿ. ಪ್ರಿಸೈಸ್ ಅಂದರೂ ಕೂಡ ಒಂದೇ, ಅಕ್ಯುರೇಟ್ ಅಂದರೂ ಕೂಡ ಒಂದೇ. ನೆಕ್ಸ್ಟು ಅಪ್ರಾಕ್ಸಿಮೇಟ್ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಅಪ್ರಾಕ್ಸಿಮೇಟ್ ಅಂತಂದರೆ ಒಂದು ಅಮೌಂಟ್ ಇರುತ್ತೆ, ಅದಕ್ಕೆ ಅಪ್ರಾಕ್ಸಿಮೇಟ್ ಎಷ್ಟಾಗ್ಬೋದು, ಅದಕ್ಕೆ ನಿಯರ್ ಆಗ್ಬೋದು. ಎಕ್ಸಾಕ್ಟಾಗಿ ಅದೇ ಅಲ್ಲ, ಬಟ್ ಅದ್ರ ನಿಯರ್. ಫಾರ್ ಎಕ್ಸಾಂಪಲ್ 5.96 ಅಂತ ಇರುತ್ತೆ. ಅಪ್ರಾಕ್ಸಿಮೇಟ್ ಎಷ್ಟಾಗ್ಬೋದು ಅಂದರೆ ನಾವು 5.9 ಅಂತ ಹೇಳ್ತೀವಿ. ಅಂದರೆ ಎಕ್ಸಾಕ್ಟಾಗಿ ಅದೇ ಅಲ್ಲ, ಅದಕ್ಕೆ ನಿಯರ್ ಆಗಿರೋದು, ಆಲ್ಮೋಸ್ಟ್ ಅದಕ್ಕೆ ಹತ್ರ ಆಗಿರೋದು ಅಂತ ಹೇಳ್ತೀವಿ ಅಪ್ರಾಕ್ಸಿಮೇಟ್. ಸೊ ವೆರಿ ನಿಯರ್ ಆಗ್ಬೋದು ಅಥವಾ ಆಲ್ಮೋಸ್ಟ್ ಎಕ್ಸಾಕ್ಟ್ಲಿ. ಅರ್ಥ ಆಯ್ತಲ್ವಾ? ಸೊ ಪ್ರಿಸೈಸಿಗೆ ಸಿನಾನಿಮ್ ಪ್ರಿಸೈಸ್ ಅಂತಂದರೆ ಕರೆಕ್ಟ್ ಅಂತ ಮೀನಿಂಗ್ ಬರುತ್ತೆ. ಸೊ ಅಕ್ಯುರೇಟ್ ಅಂದರೂ ಕೂಡ ಕರೆಕ್ಟ್. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ ಸಿ ಇಸ್ ದ ಕರೆಕ್ಟ್. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಂಟೋನಿಮ್ ಆಫ್ ಅ ಗಿವನ್ ವರ್ಡ್. ಆಂಟೋನಿಮ್ ಅಂತಂದರೆ ವಿರುದ್ಧಾರ್ಥಕ ಪದ ಕೇಳಿದ್ದಾರೆ. ಇನ್ಫೀರಿಯರ್, ಇನ್ಫೀರಿಯರ್ ಮೀನಿಂಗ್ ವಾಟ್? ಇನ್ಫೀರಿಯರ್ ಅಂತಂದರೆ ಲೋಯರ್ ಆಗಿರ್ಬೋದು, ಪೂರ್ ಅಥವಾ ಲೋ ಕಾಸ್ಟ್ ಕ್ವಾಂಟಿಟಿ, ಅಥವಾ ಜೂನಿಯರ್ ಅಂತಂದರೆ ಸೆಕೆಂಡ್ ಅಮೌಂಟ್ ಅಂತ ಬರುತ್ತೆ. ಅಂದರೆ ಚೆನ್ನಾಗಿರೋದಕ್ಕಿಂತ ಕೆಳಗಡೆ, ಲೋ ಕಾಸ್ಟ್ ಆಗಿರ್ಬೋದು. ಜೂನಿಯರ್ ಸೆಕೆಂಡ್ ಅಂತ ಬರುತ್ತೆ. ಇನ್ಫೀರಿಯರ್ ಅಂತಂದರೆ ಸೆಕೆಂಡ್ ಅಮೌಂಟ್ ಆಗಿರ್ಬೋದು ಅಥವಾ ಲೋಯರ್ ಕೆಳಗೆ, ಫಸ್ಟ್ ಸ್ಟ್ಯಾಂಡರ್ಡ್ ಆಗಿರುತ್ತಲ್ಲ ಅದಕ್ಕಿಂತ ಕೆಳಗೆ ಅಂತ ಬರುತ್ತೆ. ನೆಕ್ಸ್ಟ್ ಅನ್ಫೇರ್ ಅಂತಂದರೆ ಲೋ, ಅನ್ಜಸ್ಟಿಸ್, ಇಲ್ಲೀಗಲ್, ಫೇರ್ ಅಲ್ಲ, ಅನ್ಫೇರ್ ಅಂತ ಬರುತ್ತೆ. ಪರ್ಮಿಟ್ ಅಂತಂದರೆ ಅಲೋ ಅಥವಾ ಗಿವ್ ಅ ಪರ್ಮಿಷನ್. ಸೀನಿಯರ್ ಅಂತಂದರೆ ಏನ್ಸೆಂಟ್, ಹಳೇದು, ಓಲ್ಡ್, ಏಜ್ಡ್.
ಸೊ ಎಕ್ಸ್ಟೀರಿಯರ್ ಅಂತ ಅಂದರೆ ಔಟ್ಸೈಡ್, ಎಕ್ಸ್ಟರ್ನಲ್. ಈಗೊಂದು ಎಕ್ಸ್ಟೀರಿಯರ್ ಅಂತ ಅಂದರೆ ಹೊರಗಡೆ, ಔಟ್ಸೈಡ್ ಅಂತ ಬರುತ್ತೆ. ಸೊ ಇಲ್ಲಿ ಸಿನಾನಿಮ್ ಇನ್ಫೀರಿಯರ್ ಅಂತಂದರೆ ಲೋಯರ್, ಲೋಯರ್ ಕೆಳಗಡೆ ಅಥವಾ ಸೆಕೆಂಡ್ ಅಂತ ಬರುತ್ತೆ. ಇದಕ್ಕೆ ವಿರುದ್ಧಾರ್ಥಕ ಪದ ಅಂತಂದರೆ ಸೀನಿಯರ್. ಇನ್ಫೀರಿಯರ್ ಅಂದರೆ ಲೋಯರ್ ಅಂತಲೂ ಬರುತ್ತೆ, ಜೂನಿಯರ್ ಅಂತ ಕೂಡ ಬರುತ್ತೆ. ಸೊ ಇದಕ್ಕೆ ಸಿನಾನಿಮ್ ಯಾವುದಾಗುತ್ತೆ, ಆ್ಯಂಟೋನಿಮ್ ಯಾವುದಾಗುತ್ತೆ, ಸೀನಿಯರ್ ಅಂತ ಆಗುತ್ತೆ. ಸೊ ಕರೆಕ್ಟ್ ಆಪ್ಷನ್ ಯಾವುದು, ಆಪ್ಷನ್ ಸಿ ಇಸ್ ದ ಕರೆಕ್ಟ್. ಸಿ ಇನ್ಫೀರಿಯರ್, ಸೀನಿಯರ್ ಆ್ಯಂಟೋನಿಮ್ ಆಗುತ್ತೆ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆ್ಯಂಟೋನಿಮ್ ಆಫ್ ಅ ಗಿವನ್ ವರ್ಡ್. ಎವರ್ ಲಾಸ್ಟಿಂಗ್. ಎವರ್ ಲಾಸ್ಟಿಂಗ್ ಅಂತಂದರೆ ದೇರ್ ಇಸ್ ನೋ ಎಂಡ್, ಅಂದರೆ ಜಲ್ದಿ ಹಾಳಾಗಲ್ಲ ಅಂತ ಬರುತ್ತೆ. ಅಂದರೆ ಏಜ್ಲೆಸ್, ಅನ್ಎಂಡಿಂಗ್, ನೆವರ್ ಕಮ್ಮಿಂಗ್ ಟು ಎಂಡ್, ಎಂಡ್ ಆಗೋದೇ ಇಲ್ಲ ಅಂತ ಬರುತ್ತೆ ಎವರ್ ಲಾಸ್ಟಿಂಗ್ ಅಂತಂದರೆ. ಇದಕ್ಕೆ ವಿರುದ್ಧಾರ್ಥಕ ಪದ ಕೇಳಿದ್ದಾರೆ. ಮೊಮೆಂಟ್ರಿ ಅಂತಂದರೆ ಬ್ರೀಫ್ ಆಗಿರ್ಬೋದು ಅಥವಾ ಟೆಂಪ್ರವರಿ, ಕ್ಷಣಿಕ ಅಂತ ಅಂತೀವಲ್ಲ, ಶಾರ್ಟಾಗಿ, ಅಂದರೆ ಅಲ್ಪವಾಗಿ, ಅದು ಅಲ್ಪ ಸಮಯಕ್ಕಿದ್ದು ಆಮೇಲೆ ಅದು ಹೋಗ್ಬಿಡುತ್ತೆ. ಇಟ್ ಈಸ್ ಕಾಲ್ಡ್ ಆಸ್ ಅ ಮೊಮೆಂಟ್ರಿ, ಶಾರ್ಟ್ ಅಥವಾ ಟೆಂಪ್ರವರಿ ಅಂತ ಕರಿತೀವಿ. ಫ್ಯಾಂಟ್ಯಾಬುಲಸ್ ಅಂತಂದರೆ ವಂಡರ್ಫುಲ್, ಆಸಮ್, ಗ್ರೇಟ್ಫುಲ್ ಅಂತ ಬರುತ್ತೆ. ಅಂದರೆ ನಮ್ಮ ಫೀಲಿಂಗ್ಸ್ನ ನಾವೇನಾದರೂ ನೋಡಿದಾಗ ಫ್ಯಾಂಟ್ಯಾಬುಲಸ್, ವಂಡರ್ಫುಲ್ ಅಂತ ಹೇಳ್ತೀವಲ್ಲ, ಇಟ್ ಈಸ್ ಕಾಲ್ಡ್ ಆಸ್ ಅ ಫ್ಯಾಂಟ್ಯಾಬುಲಸ್. ನೆಕ್ಸ್ಟು ಟೆಂಪರ್ಡ್ ಅಂತಂದರೆ ಟು ಮೇಕ್ ಚೇಂಜಸ್ ಟು ಸಮಥಿಂಗ್ ದಟ್ ಯು ಶುಡ್ ನಾಟ್ ಆಫ್ಟನ್ ಇನ್ ಆರ್ಡರ್ ಟು ಡ್ಯಾಮೇಜ್ ಇಟ್ ಅಂತಂದರೆ ಯಾವುದೇ ಒಂದು ಡಾಕ್ಯುಮೆಂಟ್ ಆಗಿರ್ಬೋದು, ಏನಾದರೂ ತಿದ್ದುಪಡಿ ಮಾಡ್ತೀನಿ. ಈಗ ಆ್ಯಕ್ಚುಲಿ ನಮ್ದು ಏನಾದರೂ ಕಳೆದೋಗಿರುತ್ತೆ, ಅದು ಬೇರೆ ಸಿಕ್ಕು ಅವ್ರು ಅದನ್ನ ಮ್ಯಾನಿಪುಲೇಟ್ ಮಾಡ್ತಾರೆ. ಇಟ್ ಈಸ್ ಕಾಲ್ಡ್ ಆಸ್ ಅ ಟ್ಯಾಂಪರ್ಡ್ ಅಂತ ಬರುತ್ತೆ. ನೆಕ್ಸ್ಟು ಕ್ಯಾಲಿಬ್ರೇಟಿಂಗ್ ಅಂತಂದರೆ ಮೆಜರಿಂಗ್, ಕ್ಯಾಲ್ಕುಲೇಟಿಂಗ್, ಸಮ್ಮರೈಸಿಂಗ್, ಎಸ್ಟಿಮೇಟಿಂಗ್ ಅಂತ ಬರುತ್ತೆ. ಸೊ ಎವರ್ ಲಾಸ್ಟಿಂಗ್ ಅಂತಂದ್ರೇನು, ನೆವರ್ ಕಮ್ಮಿಂಗ್ ಟು ಎಂಡ್, ಯಾವತ್ತೂ ಅದು ಎಂಡ್ ಆಗಲ್ಲ, ಅದ್ರದ್ದು ಮೀನಿಂಗ್ ಏನು ಎವರ್ ಲಾಸ್ಟಿಂಗ್ ಅಂತ ಬರುತ್ತೆ. ಇದಕ್ಕೆ ಅಪೋಸಿಟ್ ಮೀನಿಂಗ್ ಯಾವ್ದು ಬರುತ್ತೆ, ಮೊಮೆಂಟ್ರಿ ಅಂತಂದರೆ ಶಾರ್ಟನ್, ಕ್ಷಣಿಕ, ಇವಾಗಿದ್ದು ಮತ್ತೆ ಹೋಗ್ಬಿಡುತ್ತೆ, ಟೆಂಪ್ರವರಿ ಆಗಿ ಇರುತ್ತೆ. ಸೊ ಎವರ್ ಲಾಸ್ಟಿಂಗ್ ಅಂತಂದರೆ ಫಾರ್ ಅ ಲಾಂಗ್ ಟೈಮ್, ದೇರ್ ಇಸ್ ನೋ ಎಂಡ್, ಎಂಡ್ ಇರಲ್ಲ ಅದಕ್ಕೆ. ಮೊಮೆಂಟ್ರಿ ಅಂತಂದರೆ ಶಾರ್ಟನ್, ಅಂದರೆ ಕ್ಷಣಿಕವಾಗಿರುತ್ತೆ, ಅದು ಟೆಂಪ್ರವರಿ ಆಗಿ ಇರುತ್ತೆ ಅಂತ ಮೀನಿಂಗ್ ಬರುತ್ತೆ. ಸೊ ಎವರ್ ಲಾಸ್ಟಿಂಗಿಗೆ ಆ್ಯಂಟೋನಿಮ್ ಯಾವುದು ಅಂತಂದರೆ ಇಟ್ ಈಸ್ ಕಾಲ್ಡ್ ಆಸ್ ಅ ಆಪ್ಷನ್ ಎ. ಅರ್ಥ ಆಯ್ತಲ್ವಾ? ಎವರ್ ಲಾಸ್ಟಿಂಗ್ ಅಂತಂದರೆ ನೆವರ್ ಕಮ್ಮಿಂಗ್ ಟು ಎಂಡ್, ಎಂಡೇ ಇರಲ್ಲ ಅದಕ್ಕೆ ನಾವು ಎವರ್ ಲಾಸ್ಟಿಂಗ್ ಅಂತ ಕರಿತೀವಿ. ಅಪೋಸಿಟ್ ವರ್ಡ್ ಈಸ್ ಮೊಮೆಂಟ್ರಿ ಅಂತಂದರೆ ಶಾರ್ಟನ್, ಕ್ಷಣಿಕವಾಗಿರುತ್ತೆ ಮತ್ತೆ ಅದು ಹೋಗ್ಬಿಡುತ್ತೆ. ಇಟ್ ಈಸ್ ಕಾಲ್ಡ್ ಆಸ್ ಅ ಮೊಮೆಂಟ್ರಿ. ನೆಕ್ಸ್ಟು ಸೆಲೆಕ್ಟ್ ದ ಕರೆಕ್ಟ್ ಸ್ಪೆಲ್ಲಿಂಗ್ ಆಫ್ ಅ ಅಂಡರ್ಲೈನ್ಡ್ ವರ್ಡ್. ಇನ್ಕರೆಕ್ಟಾಗಿ ಅವರು ಸ್ಪೆಲ್ ಮಾಡಿದರೆ ಅದರದ್ದು ಕರೆಕ್ಟ್ ಸ್ಪೆಲ್ಲಿಂಗ್ನ ಐಡೆಂಟಿಫೈ ಮಾಡಬೇಕು. ದ ಡೆಲಿಗೇಟ್ ವೈಟ್ ಲಿಲ್ಲೀಸ್ ಬ್ಲಾಮ್ಡ್ ಇನ್ ದ ಸಿಮೆಟ್ರಿ. ಸೊ ಸಿಮೆಟ್ರಿ ಅಂತಂದ್ರೆ ಏನು, ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಹೇಳಬೇಕಾದ್ರೆ ಹೇಳಿದ್ದೆ. ದ ಮೀನಿಂಗ್ ಆಫ್ ಸಿಮೆಟ್ರಿ ಮೀನ್ಸ್ ವೇರ್ ದ ಡೆಡ್ ಬಾಡೀಸ್ ಆರ್ ಕೆಪ್ಟ್ ಅಂತಂದರೆ ಎಲ್ಲಿ ಸತ್ತ ಹೆಣಗಳನ್ನು ಊತಾಕ್ತಾರೆ, ಅಂದರೆ ನಾವು ಕನ್ನಡದಲ್ಲಿ ಸ್ಮಶಾನ ಅಂತ ಕರಿತೀವಿ. ಇಟ್ ಈಸ್ ಕಾಲ್ಡ್ ಆಸ್ ಅ ಸಿಮೆಟ್ರಿ. ಎಲ್ಲಿ ಡೆಡ್ ಬಾಡಿನ ಬರ್ನ್ ಮಾಡ್ತಾರೆ, ಸುಡ್ತಾರೆ, ಅದನ್ನು ನಾವೇನಂತ ಕರಿತೀವಿ, ಸಿಮೆಟ್ರಿ ಅಂತ ಕರಿತೀವಿ. ಸೊ ಕೊಟ್ಟಿರೋ ಆಪ್ಷನಲ್ಲಿ ಸಿಮೆಟ್ರಿ ಸ್ಪೆಲ್ಲಿಂಗ್ ಏನಿದೆ, CEMETERY ಅಂತ ಇದೆ ಸಿಮೆಟ್ರಿ. ಬಟ್ ಇಲ್ಲಿ ಏನಿದೆ TARY ಅಂತ ಇದೆ ಫಸ್ಟ್ ಆಪ್ಷನ್, ಇದು ರಾಂಗ್. ಸೆಕೆಂಡ್ ಆಪ್ಷನ್ನು MA ಅಂತ ಇದೆ, ಇದು ಕೂಡ ರಾಂಗ್. ಥರ್ಡ್ ಆಪ್ಷನ್ನು MM ಅಂತ ಇದೆ. ಸೊ ಥರ್ಡ್ ಆಪ್ಷನ್ ಈಸ್ ರಾಂಗ್. ಫೋರ್ತ್ ಆಪ್ಷನ್ ಏನಿದೆ, CEMETERY ಸಿಮೆಟ್ರಿ. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್, ಸಿಮೆಟ್ರಿ. ಅರ್ಥ ಆಯ್ತಲ್ವಾ? ಸಿಮೆಟ್ರಿ ಸ್ಪೆಲ್ಲಿಂಗು CEMETERY. ಸೊ ಕರೆಕ್ಟ್ ಸ್ಪೆಲ್ಲಿಂಗ್ ಯಾವುದು ಅಂತಂದರೆ ಆಪ್ಷನ್ ಡಿ ಇಸ್ ದ ಕರೆಕ್ಟ್. ಸೆಲೆಕ್ಟ್ ದ ಇನ್ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್. ಕೊಟ್ಟಿರೋ 4 ಆಪ್ಷನಲ್ಲಿ ಯಾವ ಆಪ್ಷನ್ನು ಇನ್ಕರೆಕ್ಟಾಗಿ ಸ್ಪೆಲ್ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಸೊ ಏನೇನಿದೆ, ಕೆಟಗೋರಿಕಲಿ, ಕರೇಜಿಯಸ್ಲಿ, ಕನ್ಕರೆಂಟ್ಲಿ, ಚಾರ್ಮಿಂಗ್ಲಿ ಅಂತ ಇದೆ. ಸೊ ಇದರಲ್ಲಿ ಯಾವುದು ಇನ್ಕರೆಕ್ಟಾಗಿ ಸ್ಪೆಲ್ ಮಾಡಿದ್ದಾರೆ? ಫಸ್ಟ್ ಆಪ್ಷನ್ ಏನಿದೆ, ಕೆಟಗರಿಕಲಿ. ಸೊ ವಾಟ್ ಈಸ್ ದ ಸ್ಪೆಲ್ಲಿಂಗ್ ಆಫ್ ಅ ಕೆಟಗರಿಕಲಿ? ಅಂದರೆ CATEGORCALLY ಅಂತ ಇದೆ ಕೆಟಗರಿಕಲಿ.
ಸೊ ಕೊಟ್ಟಿರೋ ಆಪ್ಷನ್ ಏನಿದೆ ಅದು ಸಿಮಿಲರ್ ಆಗಿದೆ, ಯಾವುದೇ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲ. ಸೊ ಫಸ್ಟ್ ಆಪ್ಷನ್ನು ಕರೆಕ್ಟ್ ಇದೆ, ಯಾವುದೇ ಸ್ಪೆಲ್ಲಿಂಗು ಮಿಸ್ಟೇಕ್ ಇಲ್ಲ. ಸೊ ನೆಕ್ಸ್ಟ್ ಏನಿದೆ, ಕರೇಜಿಯಸ್ ಅಂತ ಇದೆ. ವಾಟ್ ಈಸ್ ದ ಸ್ಪೆಲ್ಲಿಂಗ್ ಆಫ್ ಅ ಕರೇಜಿಯಸ್? ಕರೇಜಿಯಸ್ ಸ್ಪೆಲ್ಲಿಂಗ್ ಏನು? COURAGEOUSLY. ಬಟ್ ಅವ್ರು ಏನು ಕೊಟ್ಟಿದ್ದಾರೆ? COURAGIOUSLY. ಇನ್ಸ್ಟೆಡ್ ಆಫ್ ಅವರು ಐ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಬಿ ಇಸ್ ದ ರಾಂಗ್. ಅಂದರೆ ಅವರು ಯಾವ ಆಪ್ಷನ್ ಇನ್ಕರೆಕ್ಟಾಗಿ ಸ್ಪೆಲ್ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಬಿ ಇನ್ಕರೆಕ್ಟ್ ಆಗಿ ಇದೆ. ಕರೇಜಿಯಸ್ ಸ್ಪೆಲ್ಲಿಂಗ್ ಏನು? COURAGEOUSLY, ಕರೇಜಿಯಸ್. ಬಟ್ ಅವರು ರಾಂಗ್ ಕೊಟ್ಟಿದ್ದಾರೆ. ಸೊ ಕಾನ್ಕರೆಂಟ್ಲಿ ಕೂಡ ಸ್ಪೆಲ್ಲಿಂಗ್ ಕರೆಕ್ಟ್ ಇದೆ, ಚಾರ್ಮಿಂಗ್ಲಿ ಕೂಡ ಸ್ಪೆಲ್ಲಿಂಗ್ ಕರೆಕ್ಟ್ ಇದೆ. ಸೊ ಯಾವ ಆಪ್ಷನ್ ಇನ್ಕರೆಕ್ಟಾಗಿ ಸ್ಪೆಲ್ ಮಾಡಿದ್ದಾರೆ ಅಂತಂದರೆ ಇಟ್ ಈಸ್ ಅ ಆಪ್ಷನ್ ಬಿ. ಅರ್ಥ ಆಯ್ತಲ್ವಾ? ಆಪ್ಷನ್ ಬಿ ಸ್ಪೆಲ್ಲಿಂಗು ಕರೇಜಿಯಸ್ಸು ರಾಂಗ್ ಇದೆ. ಕರೆಕ್ಟ್ ಸ್ಪೆಲ್ಲಿಂಗು ದಿಸ್ ಈಸ್ courageously. The following sentence has been split into a segments. Identify the segment that contains a grammatical error. ಅಂದರೆ ಯಾವ ಪಾರ್ಟಲ್ಲಿ ಎರರ್ ಇದೆ ಅಂತ ಕೇಳಿದರೆ, ಇಫ್ ಯು ಡೋಂಟ್ ಫೈಂಡ್ ಎನಿ ಎರರ್, ಮಾರ್ಕ್ ನೋ ಎರರ್ ಆಸ್ ಯುವರ್ ಆನ್ಸರ್. ಏನಿದೆ ಕ್ವಶನು? ಈ ಹ್ಯಾಸ್ ಓನ್ ದ ಎಲೆಕ್ಷನ್ಸ್ ಬಿಫೋರ್ ಬಟ್ ದಿಸ್ ಟೈಮ್ ದ ಸಿಚುವೇಶನ್ ಈಸ್ ಡಿಫ್ರೆಂಟ್. ಸೊ ಯಾವ ಪಾರ್ಟಲ್ಲಿ ಎರರ್ ಇದೆ ಅಂತ ಕೇಳಿದರೆ, ಈ ಹ್ಯಾಸ್ ಓನ್ ದ ಅಂತ ಇದೆ. ಇಯರ್ ದ ಯೂಸ್ ಆಫ್ ಅ ವರ್ಬ್ ಆಗಿರ್ಬೋದು, ಪ್ರೊನೌನ್ ಆಗಿರ್ಬೋದು, ಮತ್ತು ಆರ್ಟಿಕಲ್ ಎಲ್ಲ ಕೂಡ ಕರೆಕ್ಟ್ ಇದೆ. ದೇರ್ ಇಸ್ ನೋ ಎರರ್ ಇನ್ ಪಾರ್ಟ್ ಎ. ಪಾರ್ಟ್ ಎ ಅಲ್ಲಿ ಯಾವುದೇ ತರಹದ ಎರರ್ ಇಲ್ಲ. ನೆಕ್ಸ್ಟು ಎಲೆಕ್ಷನ್ಸ್ ಬಿಫೋರ್ ಬಟ್. ಎಲೆಕ್ಷನ್ಸ್ ಬಿಫೋರ್ ಬಟ್ ಇಲ್ಲೇನಾದರೂ ಎರರ್ ಇದೆನಾ? ನೋ. ಯೂಸ್ ಆಫ್ ಅ ಕಂಜಂಕ್ಷನ್ ಆಗಿರ್ಬೋದು, ಪ್ಲೂರಲ್ ಎಲೆಕ್ಷನ್ಸ್ ಆಗಿರ್ಬೋದು, ಇದು ಕೂಡ ಎಲ್ಲ ಕರೆಕ್ಟ್ ಇದೆ. ದಿಸ್ ಟೈಮ್ ದ ಸಿಚುವೇಶನ್ ಈಸ್ ಡಿಫ್ರೆಂಟ್. ಈಸ್ ದೇರ್ ಎನಿ ಎರರ್ ಇನ್ ದಿಸ್ ಪಾರ್ಟ್? ನೋ, ದೇರ್ ಇಸ್ ನೋ ಎರರ್. ಇಲ್ಲಿ ಕೊಟ್ಟಿರೋ ಸೆಂಟೆನ್ಸಲ್ಲಿ ಯಾವುದೇ ತರಹದ ಎರರ್ ಇಲ್ಲ. ಸೊ ಎಲ್ಲ ಸ್ಟೇಟ್ಮೆಂಟ್ಸ್ ಅಥವಾ ಎಲ್ಲ ಪಾರ್ಟ್ ಕೂಡ ಕರೆಕ್ಟ್ ಇದೆ. ಸೊ ಆಪ್ಷನ್ ಬಿ ಅಂದರೆ ನೋ ಎರರ್. ಇಲ್ಲಿ ಯಾವುದೇ ತರಹದ ಎರರ್ ಇಲ್ಲ, ಸೆಂಟೆನ್ಸು ಕರೆಕ್ಟಾಗಿ ಇದೆ. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್. ನೋಡಿ, ಒಂದೊಂದ್ಸತಿ ಯಾವುದೇ ತರಹದ ಎರರ್ ಇರಲ್ಲ, ನೀವು ಮಿಸ್ಟೇಕ್ ಮಾಡ್ಕೊಂಡು ಯಾವುದಾದ್ರೂ ಎರರ್ ಇದೆ ಅಂತ ಅನ್ಕೊತೀರಿ. ಸೊ ನಾವು ಚೆಕ್ ಮಾಡಬೇಕು, ಪ್ರಿಪೋಸಿಷನಲ್ಲಿ ಎರರ್ ಇದೆನಾ, ಕಂಜಂಕ್ಷನ್ ಆಗಿರ್ಬೋದು, ಅಥವಾ ಯಾವುದಾದ್ರೂ ನೌನು, ಪ್ರೊನೌನು, ಯೂಸ್ ಆಫ್ ಆರ್ಟಿಕಲ್ಸ್. ಸೊ ಈ ರೀತಿ ನಾವು ಚೆಕ್ ಮಾಡ್ತಾ ಹೋಗಬೇಕು. ನೆಕ್ಸ್ಟು, ಪಾರ್ಟ್ಸ್ ಆಫ್ ದ ಫಾಲೋಯಿಂಗ್ ಸೆಂಟೆನ್ಸ್ ಹ್ಯಾಸ್ ಬೀನ್ ಗಿವನ್ ಆಪ್ಷನ್ಸ್, ಸೆಟ್ ದ ಆಪ್ಷನ್ಸ್ ದಟ್ ಹ್ಯಾವ್ ಕಂಟೈನ್. ಎರರ್ ಮೇಲೆ ಕೇಳಿದರೆ, ದ ಟೀಮ್ ವರ್ಕ್ಡ್ ಎಕ್ಸ್ಟ್ರೀಮ್ಲಿ ಎಫಿಷಿಯೆಂಟ್ ಬಟ್ ಅಂಡರ್ ಅ ಪ್ರೆಸರ್. ಸೊ ಇಲ್ಲಿ ಯಾವ ಪಾರ್ಟಲ್ಲಿ ಎರರ್ ಇದೆ? ಎಫಿಷಿಯೆಂಟ್, ಎಕ್ಸ್ಟ್ರೀಮ್ಲಿ, ಅಂಡರ್ ಪ್ರೆಸರ್, ದ ಟೀಮ್ ವರ್ಕ್ಡ್ ಅಂತ ಇದೆ. ಸೊ ಫಸ್ಟ್ ಏನಿದೆ? ದ ಟೀಮ್ ವರ್ಕ್ಡ್ ಅಂತ ಇದೆ. ದ ಟೀಮ್ ವರ್ಕ್ಡ್ ಅಂದರೆ ಇಲ್ಲಿ ಪಾಸ್ಟ್ ಯೂಸ್ ಮಾಡಿದ್ದಾರೆ. ಸೊ ಯೂಸ್ ಆಫ್ ಟೆನ್ಸು ಕರೆಕ್ಟಾಗಿ ಯೂಸ್ ಮಾಡಿದ್ದಾರೆ. ಸೊ ದೇರ್ ಈಸ್ ನೋ ಎರರ್ ಇನ್ ದಿಸ್ ಪಾರ್ಟ್. ನೆಕ್ಸ್ಟು, ಎಕ್ಸ್ಟ್ರೀಮ್ಲಿ ಎಫಿಷಿಯಂಟ್ ಅಂತ ಇದೆ. ಈಸ್ ದೇರ್ ಎನಿ ಎರರ್? ಎಕ್ಸ್ಟ್ರೀಮ್ಲಿ ಎಫಿಷಿಯಂಟ್. ಎಸ್, ದ ಎರರ್ ಈಸ್ ಇನ್ ದ ಯೂಸ್ ಆಫ್ ಅ ಅಡ್ಜೆಕ್ಟಿವ್. ಇಲ್ಲಿ ಅಡ್ಜೆಕ್ಟಿವ್ನ ತಪ್ಪಾಗಿ ಯೂಸ್ ಮಾಡಿದ್ದಾರೆ. ಸೊ ಎಕ್ಸ್ಟ್ರೀಮ್ಲಿ ಅನ್ನೋದು ಈ ವರ್ಕ್ಡನ್ನು ಅವರು ಡಿಸ್ಕ್ರೈಬ್ ಮಾಡ್ತಿದ್ದಾರೆ, ಮಾಡಿಫೈ ಮಾಡ್ತಿದ್ದಾರೆ. ಸೊ ಫಾರ್ ದ್ಯಾಟ್ ರೀಸನ್ ಈ ವರ್ಬ್ನ ನಾವು ಮಾಡಿಫೈ ಮಾಡಬೇಕಾದ್ರೆ ನಾವು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ನ ಯೂಸ್ ಮಾಡ್ತೀವಿ? ಅಡ್ವರ್ಬ್ನ ಯೂಸ್ ಮಾಡ್ತೀವಿ. ಇನ್ಸ್ಟೆಡ್ ಆಫ್ ಎಫಿಷಿಯೆಂಟ್ ಇಲ್ಲಿ ಏನಾಗಬೇಕಿತ್ತದು? ಎಫಿಷಿಯೆಂಟ್ಲಿ ಆಗಬೇಕಿತ್ತದು. ಕರೆಕ್ಟ್ ಸ್ಟೇಟ್ಮೆಂಟ್ ಏನು ಬರುತ್ತೆ? ದ ಟೀಮ್ ವರ್ಕ್ಡ್ ಎಕ್ಸ್ಟ್ರೀಮ್ಲಿ ಎಫಿಷಿಯೆಂಟ್ಲಿ ಅಂಡರ್ ಅ ಪ್ರೆಸರ್. ಯಾಕೆ ಇದು ಎಫಿಷಿಯೆಂಟ್ಲಿ ಆಗಬೇಕಿತ್ತು ಅಂತಂದರೆ, ಇಯರ್ ದ ವರ್ಕ್ಡ್ ಅನ್ನೋದು ಏನಾಗಿದೆ? ವರ್ಬ್ ಆಗಿದೆ. ಈ ವರ್ಬ್ನ ಮಾಡಿಫೈ ಮಾಡ್ತಿದೆ. ಸೊ ವರ್ಬ್ನ ಮಾಡಿಫೈ ಇದೆ, ಅದು ಅಡ್ವರ್ಬ್. ಎಫಿಷಿಯೆಂಟ್ಲಿ ಏನಾಗಿದೆ? ಅಡ್ವರ್ಬ್ ಆಗಿದೆ. ಸೊ ಎರರ್ ಎಲ್ಲಿದೆ? ಎರರು ಪಾರ್ಟ್ ಎ ಅಲ್ಲಿದೆ. ಎಫಿಷಿಯೆಂಟ್ ಅಲ್ಲ, ಅದು ಎಫಿಷಿಯೆಂಟ್ಲಿ ಆಗಬೇಕಿತ್ತು. ಸಿ, ದ ಎರರ್ ಈಸ್ ಇನ್ ದ ಸೆಂಟೆನ್ಸ್ ಲೈಸ್ ಇನ್ ದ ಯೂಸ್ ಆಫ್ ಅ ಎಫಿಷಿಯೆಂಟ್. ಎಫಿಷಿಯೆಂಟ್ ಆಗಬಾರ್ದಿತ್ತದು,
ಏನಾಗಬೇಕಿತ್ತದು ಎಫಿಷಿಯೆಂಟ್. ವೈ? ಬಿಕಾಸ್ ದ ವರ್ಡ್ ಎಫಿಷಿಯೆಂಟ್ಲಿ ಇಸ್ ಅ ಅಡ್ಜೆಕ್ಟಿವ್. ಎಫಿಷಿಯೆಂಟ್ ಅನ್ನೋದು ಅಡ್ಜೆಕ್ಟಿವ್ ಆಗಿದೆ, ಬಟ್ ಇನ್ ದಿಸ್ ಸೆಂಟೆನ್ಸ್ ಇಟ್ ರಿಕ್ವೈರ್ಸ್ ಅ ಅಡ್ವರ್ಬ್. ಅಡ್ಜೆಕ್ಟಿವ್ ಬೇಡ, ಅಡ್ವರ್ಬ್ ಬೇಕಾಗಿದೆ. ಯಾಕೆ? ಟು ಮಾಡಿಫೈ ದ ವರ್ಬ್ ವರ್ಕ್ಡ್. ನಾನು ಹೇಳಿದೆ ಅಡ್ವರ್ಬ್ ಏನು ಮಾಡುತ್ತೆ? ವರ್ಬ್ನ ಮಾಡಿಫೈ ಮಾಡುತ್ತೆ. ಈ ಸೆಂಟೆನ್ಸಲ್ಲಿ ವರ್ಬ್ ಯಾವುದಾಗಿದೆ? ವರ್ಕ್ಡ್ ಆಗಿದೆ. ಸೊ ಫಾರ್ ದ್ಯಾಟ್ ರೀಸನ್ ಟು ಮಾಡಿಫೈ ದ ವರ್ಬ್ ಅಡ್ವರ್ಬ್ ಈಸ್ ಟು ಬಿ ಯೂಸ್ಡ್. ಅರ್ಥ ಆಯ್ತಲ್ಲ? ವರ್ಬ್ನ ಮಾಡಿಫೈ ಮಾಡೋದಕ್ಕೆ ನಾವು ಅಡ್ಜೆಕ್ಟಿವ್ ಅಲ್ಲ ಅಡ್ವರ್ಬ್ನ ಬಳಕೆ ಮಾಡಬೇಕು. ಸೊ ಫಾರ್ ದ್ಯಾಟ್ ರೀಸನ್ ವಿ ಶುಡ್ ಯೂಸ್ ಅ ಎಫಿಷಿಯೆಂಟ್ಲಿ. ಅರ್ಥ ಆಯ್ತಲ್ಲ? ದ ಕರೆಕ್ಟ್ ಅಡ್ವರ್ಬ್ ಫಾರ್ಮ್ ಆಫ್ ಎಫಿಷಿಯೆಂಟ್ ಈಸ್ ಎಫಿಷಿಯೆಂಟ್ಲಿ. ಅರ್ಥ ಆಯ್ತಲ್ವಾ? ಸೊ ಎರರ್ ಎಲ್ಲಿದೆ? ಪಾರ್ಟ್ ಎ ಅಲ್ಲಿ ಇದೆ. Select the word that the best completes the given sentence. The teacher Sarah told us we must dash arrangements for the upcoming conference. ಸೊ ಟೀಚರ್ ಏನು ಹೇಳ್ತಾರೆ? ಟೀಚರ್ ಟೋಲ್ಡ್ ಅಸ್, ನಮಗೆ ಹೇಳಿದ್ದಾರೆ ಏನು? ವಿ ಮಸ್ಟ್ ಡ್ಯಾಶ್, ನಾವು ಏನು ಮಾಡ್ಕೋಬೇಕು? ಅರೇಂಜ್ಮೆಂಟ್ ಮಾಡ್ಕೋಬೇಕು ಫಾರ್ ಅ ಅಪ್ಕಮಿಂಗ್ ಕಾನ್ಫರೆನ್ಸ್ ಇದೆ. ಸೊ ಅದಕ್ಕೆ ನಾವು ಅರೇಂಜ್ಮೆಂಟ್ ಮಾಡ್ಕೋಬೇಕು. ಸೊ ಮೀಟ್, ಪುಟ್, ಮೇಕ್, ಮೇಡ್. ಅರೇಂಜ್ಮೆಂಟ್ ಮಾಡ್ಕೋಬೇಕು ಅಂದಾಗ ನಮಗೆ ಯಾವ ಕೊಟ್ಟಿರೋ ಆಪ್ಷನಲ್ಲಿ ಬರುತ್ತೆ? ಮೇಕ್ ಅಂತ ಬರುತ್ತೆ. ಮೀಟ್ ಅಂತಂದರೆ ನಾವೇನಾದರೂ ಆ ಅರೇಂಜ್ಮೆಂಟ್ಸ್ನ ಮೀಟ್ ಅಂತಂದರೆ ಯಾವುದಾದ್ರೂ ಭೇಟಿ ಆಗೋದು ಅಂತೇಳಿ ಅದನ್ನೇನಾದ್ರೂ ಅರೇಂಜ್ಮೆಂಟ್ನ ಭೇಟಿ ಆಗೋದಾಗುತ್ತಾ? ನೋ. ಆಪ್ಷನ್ ಎ ಇಸ್ ರಾಂಗ್. ಪುಟ್ ಅಂತಂದರೆ ಇಡೋದು ಅಂತ ಆ ಥರ ಮೀನಿಂಗ್ ಬರುತ್ತೆ. ಸೊ ಇದು ಕೂಡ ರಾಂಗ್. ಮೇಕ್ ಅಂತಂದರೆ ದ ಟೀಚರ್ ಸಾರಾ ಟೋಲ್ಡ್ ಅಸ್ ವಿ ಮಸ್ಟ್ ಮೇಕ್ ಅರೇಂಜ್ಮೆಂಟ್ನ ನಾವು ಮಾಡಬೇಕು. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್. ನೆಕ್ಸ್ಟ್, ರಮೇಶ್ ಹ್ಯಾಸ್ ಬೀನ್ ಡ್ಯಾಶ್ ಇನ್ವಾಲ್ವ್ಡ್ ಇನ್ ಅ ಸೋಷಿಯಲ್ ಸರ್ವಿಸ್ ಫಾರ್ 30 years. ಆ್ಯಕ್ಟಿವ್ಲಿ, ಎಕ್ಸಾಕ್ಟ್ಲಿ, ಜಂಟ್ಲಿ ಆ್ಯಂಡ್ ಬ್ರೈಟ್ಲಿ. ಏನು ಮಾಡಿದ್ದಾರೆ? ರಮೇಶ್ ಅನ್ನೋನು ಸೋಷಿಯಲ್ ಸರ್ವೀಸಲ್ಲಿ 30 ಇಯರ್ಸಿಂದ ಇನ್ವಾಲ್ವ್ ಆಗಿದ್ದಾನೆ. ಯಾವ ರೀತಿ? ಆ್ಯಕ್ಟಿವ್ಲಿ ಅಂತಂದರೆ ಚುರುಕಾಗಿ ಇನ್ವಾಲ್ವ್ ಆಗಿದ್ದಾನ, ಅಥವಾ ಎಕ್ಸಾಕ್ಟ್ಲಿ ಕರೆಕ್ಟಾಗಿ ಇನ್ವಾಲ್ವ್ ಆಗಿದ್ದಾನ, ಜಂಟಲಿ ಇನ್ವಾಲ್ವ್ ಆಗಿದ್ದಾನ, ಅಥವಾ ಬ್ರೈಟ್ಲಿ ಇನ್ವಾಲ್ವ್ ಆಗಿದ್ದಾನೆ ಅಂತಂದರೆ ಕರೆಕ್ಟ್ ಸೂಟೇಬಲ್ ಆಗಿ ಯಾವುದಾಗುತ್ತೆ? ಆ್ಯಕ್ಟಿವ್ಲಿ. ಅವನು ಆ್ಯಕ್ಟಿವ್ ಆಗಿ ಶ್ರದ್ಧೆಯಿಂದ ಅವನು ಇನ್ವಾಲ್ವ್ ಆಗಿದ್ದಾನೆ ಸೋಷಿಯಲ್ ಸರ್ವಿಸ್ ಅಲ್ಲಿ ಸಿನ್ಸ್ 30 ಇಯರ್ಸಿಂದ. 30 ಇಯರ್ಸಿಂದ ಸೋಷಿಯಲ್ ಸರ್ವಿಸಲ್ಲಿ ಅವನು ಇನ್ವಾಲ್ವ್ ಆಗಿದ್ದಾನೆ. ಯಾವ ರೀತಿ? ಆ್ಯಕ್ಟಿವ್ ಆಗಿ ಇನ್ವಾಲ್ವ್ ಆಗಿದ್ದಾನೆ. ಸೊ ಕರೆಕ್ಟ್ ಆಪ್ಷನ್ ಯಾವುದಾಗುತ್ತೆ? ಆಪ್ಷನ್ ಎ ಇಸ್ ದ ಕರೆಕ್ಟ್. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನಿಂಗ್ ಆಫ್ ಅ ಗಿವನ್ ವರ್ಡ್. ಆಂಬಿಷಿಯಸ್. ವಾಟ್ ಈಸ್ ದ ಮೀನಿಂಗ್ ಆಫ್ ಆಂಬಿಷಿಯಸ್ ಅಂತಂದರೆ ವಿ ಕ್ಯಾನಾಟ್ ಪ್ರಿಡಿಕ್ಟ್, ಅಂದರೆ ಇಟ್ ಈಸ್ ಅ ಅನ್ಕ್ಲಿಯರ್. ನಾವು ಅದನ್ನು ಪ್ರಿಡಿಕ್ಟ್ ಮಾಡೋಕ್ಕೆ ಕರೆಕ್ಟ್ ಅಂತ ಹೇಳೋಕ್ಕಾಗಲ್ಲ. ಅದನ್ನು ನಾವು ಆಂಬಿಷಿಯಸ್ ಅಂತ ಕರಿತೀವಿ. ಸೊ ಕೊಟ್ಟಿರೋ ಆಪ್ಷನಲ್ಲಿ ಏನಿದೆ? ಅನ್ಸರ್ಟನ್ ಆರ್ ಓಪನ್ ಟು ಇಂಟರ್ಪ್ರಿಟೇಷನ್, ಅಥವಾ ಕ್ಲಿಯರ್ ಅಂಡ್ ಸ್ಟ್ರೇಟ್ ಫಾರ್ವರ್ಡ್, ಹಾರ್ಶ್ ಅಂಡ್ ಸರ್ವರ್, ಫನ್ನಿ ಅಂಡ್ ಹ್ಯೂಮರಸ್ ಅಂತ ಇದೆ. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಆಂಬಿಷಿಯಸ್ ಅಂತಂದ್ರೇನು? ವರ್ಡ್ಸ್ ದಟ್ ಹ್ಯಾವ್ ಮೋರ್ ದೆನ್ ಒನ್ ಪಾಸಿಬಲ್ ಮೀನಿಂಗ್ ಅಂತಂದರೆ ಮೋರ್ ದೆನ್ ಅಂದರೆ ಅನ್ಕ್ಲಿಯರ್ ಆಗಿರಲ್ಲ. ಇಂಟರ್ಪ್ರಿಟೇಷನ್ ಮಾಡ್ಬೇಕಂತಂದರೆ ನಾವು ಎಕ್ಸಾಕ್ಟಾಗಿ ಇದೆ ಅಂತ ಹೇಳೋಕ್ಕಾಗಲ್ಲ. ಇಟ್ ಈಸ್ ಅ ಅನ್ಕ್ಲಿಯರ್. ದಟ್ ಈಸ್ ದ ಮೀನಿಂಗ್ ಆಫ್ ಆಂಬಿಷಿಯಸ್. ಅರ್ಥ ಆಯ್ತಲ್ವಾ? ಆಂಬಿಷಿಯಸ್ ಅಂತಂದರೆ ಒಂದೇ ಅದಕ್ಕೆ ಮೀನಿಂಗ್ ಇಲ್ಲ, ಮೋರ್ ದೆನ್ ಒನ್ ಮೀನಿಂಗ್ ಇರುತ್ತೆ. ಅಂದರೆ ಎಕ್ಸಾಕ್ಟಾಗಿ ನಾವು ಅದನ್ನು ಯಾವುದು ಅಂತ ಹೇಳೋಕ್ಕಾಗಲ್ಲ, ಅಂಥದ್ದನ್ನ ನಾವು ಆಂಬಿಷಿಯಸ್ ಅಂತ ಕರಿತೀವಿ. ಸೊ ಕೊಟ್ಟಿರೋ ಆಪ್ಷನಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಆಪ್ಷನ್ ಎ. ಯಾಕೆ ಅಂತಂದರೆ ಆಂಬಿಷಿಯಸ್ ಅಂತಂದರೆ ಏನು ಹೇಳಿದೆ ನಾನು? ಅನ್ಕ್ಲಿಯರ್, ಮೋರ್ ದೆನ್ ಒನ್ ಪಾಸಿಬಲ್ ಇಂಟರ್ಪ್ರಿಟೇಷನ್. ಸೊ ಆಪ್ಷನ್ ಏನಿದೆ? ಅನ್ಸರ್ಟನ್ ಆರ್ ಓಪನ್ ಟು ಇಂಟರ್ಪ್ರಿಟೇಷನ್. ಸೊ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ ಎ. Select the most appropriate meaning of a given word. Resilient. What is the meaning of a resilient ಅಂತಂದರೆ ರಿಕವರ್ ಕ್ವಿಕ್ಲಿ, ಜಲ್ದಿ ರಿಕವರ್ ಆಗೋದು. ರಿಕವರ್ ಕ್ವಿಕ್ಲಿ ಅಥವಾ ಫಾಸ್ಟ್ಲಿ ಅಂತ ಬರುತ್ತೆ. ಕ್ವಿಕ್ಲಿ ಅಥವಾ ಫಾಸ್ಟ್ಲಿ. ಸೊ ಕೊಟ್ಟಿರೋ ಆಪ್ಷನಲ್ಲಿ ಏನಿದೆ? ಫಸ್ಟ್ ಆಪ್ಷನ್ನು ವೀಕ್ ಅಂಡ್ ಫರ್ಜೈಲ್. ನೆಕ್ಸ್ಟ್ ಈಸಿ, ಡಿಸ್ಟ್ರಾಕ್ಟೆಡ್, ಓವರ್ಲಿ ಸೆನ್ಸಿಟಿವ್, ಏಬಲ್ ಟು ರಿಕವರ್. ಸೊ
ರೀಸೈಲೆಂಟ್ ಅಂತಂದರೆ ಏನು ಹೇಳ್ತೆ ನಾನು, ರಿಕವರ್ ಕ್ವಿಕ್ಲಿ ಆಫ್ಟರ್ ಸಮಥಿಂಗ್. ಏನಾರ ಆಗಿದೆ ಅಂತಂದರೆ ನಾವು ಜಲ್ದಿ ಅದನ್ನ ರಿಕವರ್ ಮಾಡ್ಕೋತೀವಿ, ಕ್ವಿಕ್ಲಿ ಫಾಸ್ಟ್ಲಿ ನಾವು ಅದನ್ನ ಅಲ್ಲಿಂದ ರಿಕವರ್ ಮಾಡ್ಕೋತೀವಿ ಅಂತ ಬರುತ್ತೆ. ಸೊ ಕೊಟ್ಟಿರೋ ಆಪ್ಷನಲ್ಲಿ ಯಾವ ಮೀನಿಂಗ್ ಕರೆಕ್ಟ್ ಆಗುತ್ತೆ? ಆಪ್ಷನ್ ಡಿ ಇಸ್ ದ ಕರೆಕ್ಟ್. ಅಂದರೆ ಏಬಲ್ ಟು ರಿಕವರ್ ಕ್ವಿಕ್ಲಿ. ಅರ್ಥ ಆಯ್ತಲ್ವಾ? ರೀಸೈಲೆಂಟ್ ಅಂತಂದರೆ ರಿಕವರ್ ಕ್ವಿಕ್ಲಿ ಫಾಸ್ಟ್ಲಿ. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್. ಸೆಲೆಕ್ಟ್ ದ ಆಪ್ಷನ್ ದಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಕೇಳಿದರೆ. ಅ ಪರ್ಸನ್ ಹೂ ಈಟ್ಸ್ ಟೂ ಮಚ್. ಯಾವ ವ್ಯಕ್ತಿ ಜಾಸ್ತಿ ತಿಂತಾನೆ, ಕುಡಿತಾನೆ ಅಂಥದನ್ನ ನಾವೇನಂತ ಕರಿತೀವಿ ಅಂತ ಕೇಳಿದ್ದಾರೆ. ಫ್ಯಾಟಲಿಸ್ಟ್, ಸೈಕೋಫ್ಯಾಂಟ್, ಮಿಸೋಗೈನಿಸ್ಟ್, ಗಲ್ಟನ್ ಅಂತ ಇದೆ. ಸೊ ಫ್ಯಾಟಲಿಸ್ಟ್ ಅಂತಂದ್ರೇನು? ಅ ಪರ್ಸನ್ ಹೂ ಬಿಲೀವ್ಸ್ ದಟ್ ಆಲ್ ಈವೆಂಟ್ಸ್ ಆರ್ ಪ್ರೀ ಡಿಟರ್ಮೈನ್ ದ ಫೇತ್. ಅಂತಂದರೆ ನಾವೇನು ಮಾಡ್ತೀವಿ, ಏನು ವರ್ಕ್ ಇದೆ ಅದನ್ನ ಮಾಡೋದು ಬಿಟ್ಟು ಎಲ್ಲ ನಮ್ಮ ಹಣೆ ಬರದಲ್ಲಿ ಏನಿದೆ ಅದು ಆಗುತ್ತೆ ಬಿಡು ಅಂತ ನಾವು ಅದನ್ನ ಬಿಲೀವ್ ಮಾಡ್ತಾ ಇರ್ತೀವಿ. ಯಾವ ವ್ಯಕ್ತಿ ಹೂ ಬಿಲೀವ್ಸ್ ದಟ್ ಆಲ್ ಈವೆಂಟ್ಸ್ ಆರ್ ಪ್ರೀ ಡಿಟರ್ಮೈನ್ ದ ಫೇತ್ ಅಂತಂದರೆ ನಮ್ಮ ಹಣೆ ಬರದಲ್ಲಿ ಏನು ಬರ್ತಿದೆ ಅದೇ ಆಗುತ್ತೆ ಅಂತ ನಂಬ್ತೀವಲ್ವ, ದಟ್ ಪರ್ಸನ್ ಈಸ್ ಕಾಲ್ಡ್ ಆಸ್ ಅ ಫ್ಯಾಟಲಿಸ್ಟ್ ಅಂತ ಕರಿತೀವಿ. ನೆಕ್ಸ್ಟು ಸೈಕೋಫ್ಯಾಂಟ್ ಅಂತಂದ್ರೆ ಅ ಪರ್ಸನ್ ಹೂ ಆ್ಯಕ್ಟ್ಸ್ ಟುವರ್ಡ್ಸ್ ಸಮಥಿಂಗ್ ಇಂಪಾರ್ಟೆಂಟ್ ಇನ್ ಆರ್ಡರ್ ಟು ಗೇನ್ ಅ ಅಡ್ವಾಂಟೇಜ್. ಅಂತಂದರೆ ಸೈಕೋಫ್ಯಾಂಟ್ ಅಂತಂದ್ರೆ ಯಾವ ವ್ಯಕ್ತಿ ಏನು ಮಾಡ್ತಾನೆ, ಅ ಪರ್ಸನ್ ಹೂ ಆ್ಯಕ್ಟ್ಸ್ ಟುವರ್ಡ್ಸ್ ಅ ಸಮಥಿಂಗ್ ಇಂಪಾರ್ಟೆಂಟ್ ಇನ್ ಆರ್ಡರ್ ಟು ಗೇನ್ ಅ ಅಡ್ವಾಂಟೇಜ್. ಅಂದರೆ ಯಾರಿಂದನಾದರೂ ಏನಾದರೂ ಬರುತ್ತೆ, ಅಡ್ವಾಂಟೇಜ್ ಆಗುತ್ತೆ ಅಂದಾಗ ಮಾತ್ರ ಅವ್ರಿಗೆ ಇಂಪಾರ್ಟೆನ್ಸ್ ತೋರಿಸ್ತಾನೆ. ಸೊ ಅಂಥ ವ್ಯಕ್ತಿನ ನಾವೇನಂತ ಕರಿತೀವಿ? ಸೈಕೋಫ್ಯಾಂಟ್ ಅಂತ ಕರಿತೀವಿ. ನೆಕ್ಸ್ಟು ಮಿಸೋಗೈಮಿಸ್ಟ್ ಅಂತಂದ್ರೆ ಅ ಪರ್ಸನ್ ಹೂ ಏಟ್ಸ್ ಡಿಸ್ಲೈಕ್ಸ್ ಅ ಮ್ಯಾರೇಜ್. ಅಂದರೆ ಯಾವ ವ್ಯಕ್ತಿ ಮದುವೆನ ಹೇಟ್ ಮಾಡ್ತಾನೆ, ವಿರೋಧಿಸ್ತಾನೆ ಅಂಥವನ್ನ, ಆ ವ್ಯಕ್ತಿಗೆ ನಾವು ಏನಂತ ಕರಿತೀವಿ? ಮಿಸೋಗೈಮಿಸ್ಟ್ ಅಂತ ಕರಿತೀವಿ. ನೆಕ್ಸ್ಟು ಗಲ್ಟನ್ ಅಂತಂದ್ರೇನು? ಪರ್ಸನ್ ಹೂ ಈಟ್ಸ್ ಎಕ್ಸಸ್. ಅಂದರೆ ಯಾವ ವ್ಯಕ್ತಿ ಜಾಸ್ತಿ ತಿಂತಾನೆ ಅವನ್ನ ನಾವೇನಂತ ಕರಿತೀವಿ? ಗುಲ್ಟನ್ ಅಂತ ಕರಿತೀವಿ. ಸೊ ಕೊಟ್ಟಿರೋ ಆಪ್ಷನ್ನಲ್ಲಿ ಅಂದರೆ ಕೊಟ್ಟಿರೋ ಸ್ಟೇಟ್ಮೆಂಟಿಗೆ ಅಂದರೆ ಅ ಪರ್ಸನ್ ಹೂ ಈಟ್ಸ್ ಟೂ ಮಚ್ ಈಸ್ ಅ ಗಲ್ಟನ್. ಮತ್ತು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಮೇಲೆ ಕೇಳಿದ್ದಾರೆ. ಅ ಪೋಸ್ಟ್ ವಿತೌಟ್ ಅ ರೆಮ್ಯುನರೇಷನ್, ಇಲ್ಲೆಜಿಬಲ್, ಬಿಗಾಟ್, ಎಮಿಫ್ಮೆಂಟ್, ಹಾನರರಿ ಅಂತ ಇದೆ. ಸೊ ಇಲ್ಲೆಜಿಬಲ್ ಅಂತಂದ್ರೇನು? ನಾಟ್ ಕ್ಲಿಯರ್ಲಿ ಟು ಬಿ ರೀಡ್. ಅಂದರೆ ಬ್ಯಾಡ್ ಹ್ಯಾಂಡ್ ರೈಟಿಂಗ್ ಆಗಿರುತ್ತೆ, ನಮಗೆ ಓದೋಕೆ ಬರ್ತಿರಲ್ಲ ಅದು ಹ್ಯಾಂಡ್ ರೈಟಿಂಗು. ಇಟ್ ಈಸ್ ನಾಟ್ ಕ್ಲಿಯರ್ ಟು ಬಿ ರೀಡ್, ಇಟ್ ಈಸ್ ಕಾಲ್ಡ್ ಆಸ್ ಅ ಇಲ್ಲೆಜಿಬಲ್ ಅಂತ ಕರಿತೀವಿ. ನೆಕ್ಸ್ಟು ಬೈಗಾಟ್ ಅಂತಂದರೆ ಅ ಪರ್ಸನ್ ಹೂ ಹೋಲ್ಡ್ಸ್ ಸ್ಟ್ರಾಂಗ್ ಅನ್ರೀಸನೇಬಲ್ ಬಿಲೀಫ್ಸ್. ನೆಕ್ಸ್ಟು ಎಫಿಮೆನೇಟ್ ಅಂತಂದ್ರೆ ಅ ಪರ್ಸನ್ ಹೂ ಬಿಹೇವ್ಸ್ ಲೈಕ್ ಅ ವುಮೆನ್ ಅಥವಾ ಸಿಮಿಲರ್ ಟು ದ ವುಮೆನ್. ಅಂದರೆ ಲೇಡೀಸ್ ಥರ, ವುಮೆನ್ಸ್ ಥರ ಯಾರು ಬಿಹೇವ್ ಮಾಡ್ತಿರ್ತಾರೆ, ಕಾಣ್ತಿರ್ತಾರೆ ಅವರನ್ನು ನಾವೇನಂತ ಕರಿತೀವಿ? ಫೆಮಿನಿನೇಟ್ ಅಂತ ಕರಿತೀವಿ. ನೆಕ್ಸ್ಟು ಹಾನರರಿ ಅಂತಂದರೆ ಗಿವನ್ ಟು ಅ ಪೀಪಲ್ ಔಟ್ ಆಫ್ ಅ ರೆಸ್ಪೆಕ್ಟ್. ಅಂತಂದರೆ ಒಬ್ಬ ವ್ಯಕ್ತಿಗೆ ಅವಾರ್ಡ್ ಆಗಿರ್ಬೋದು ಅಥವಾ ಅವರಿಗೆ ನಾವು ಒಂದು ರೆಸ್ಪೆಕ್ಟ್ ಕೊಡ್ತೀವಿ, ಅದನ್ನು ನಾವೇನಂತ ಕರಿತೀವಿ? ಹಾನರರಿ ಅಂತ ಕರಿತೀವಿ. ಸೊ ಕರೆಕ್ಟ್ ಆಪ್ಷನ್ ಏನು? ಅ ಪೋಸ್ಟ್ ವಿತೌಟ್ ಅ ರೆಮ್ಯುನರೇಷನ್. ಯಾವುದೇ ಥರದ ರೆಮ್ಯುನರೇಷನ್ ಇಲ್ಲ, ಅವರಿಗೆ ಅವಾರ್ಡ್ ಅಥವಾ ನಾವು ಒಂದು ರೆಸ್ಪೆಕ್ಟ್ ಕೊಡ್ತೀವಿ. ಇಟ್ ಈಸ್ ಕಾಲ್ಡ್ ಆಸ್ ಅ ಹಾನರರಿ. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನಿಂಗ್ ಆಫ್ ಅ ಗಿವನ್ ಇಡಿಯಮ್. ಲೈಕ್ ಅ ಬ್ಯಾಟ್ ಔಟ್ ಆಫ್ ಅ ಹೆಲ್. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಅ ಇಡಿಯಮ್ ಲೈಕ್ ಅ ಬ್ಯಾಟ್ ಔಟ್ ಆಫ್ ಅ ಹೆಲ್ ಅಂತ ಅಂದರೆ ಇಟ್ ಮೀನ್ಸ್ ವೆರಿ ಫಾಸ್ಟ್ಲಿ ಆ್ಯಂಡ್ ವೆರಿ ಕ್ವಿಕ್ಲಿ ಅಂತಂದರೆ ಜೋರಾಗಿ ಅಥವಾ ಜಲ್ದಿ ಅಂತ ಮೀನಿಂಗ್ ಬರುತ್ತೆ. ಲೈಕ್ ಅ ಬ್ಯಾಟ್ ಔಟ್ ಆಫ್ ಅ ಹೆಲ್ ಅಂತಂದರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಅ ಇಡಿಯಮ್ ಲೈಕ್ ಅ ಬ್ಯಾಟ್ ಔಟ್ ಆಫ್ ಅ ಹೆಲ್ ಅಂತಂದರೆ ಮೂವಿಂಗ್ ಎಕ್ಸ್ಟ್ರೀಮ್ಲಿ ಫಾಸ್ಟ್ ಆಗಿರ್ಬೋದು ಅಥವಾ ಕ್ವಿಕ್ಲಿ. ಸೊ ಕೊಟ್ಟಿರೋ ಆಪ್ಷನಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಫಸ್ಟ್ ಆಪ್ಷನ್ ಏನಿದೆ? ವೆರಿ ಫಾಸ್ಟ್ ಆ್ಯಂಡ್ ವೈಡ್ಲಿ, ಇನ್ ಅ ಬ್ಯಾಡ್ ಸಿಚುವೇಶನ್, ಡಿಫೀಟೆಡ್, ಇಂಪಾಸಿಬಲ್ ಅಂತ ಇದೆ. ಸೊ ನಾನು ಏನು ಹೇಳಿದೆ? ಲೈಕ್ ಅ ಬ್ಯಾಟ್ ಔಟ್ ಆಫ್ ಅ ಹೆಲ್ ಅಂತಂದರೆ ಫಾಸ್ಟ್, ಕ್ವಿಕ್ಲಿ ಆಗಿ ಅಂತ ಬರುತ್ತೆ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್. ಲೈಕ್ ಅ ಬ್ಯಾಟ್ ಔಟ್ ಆಫ್ ಅ ಹೆಲ್ ಅಂತಂದರೆ ಮೂವಿಂಗ್ ಎಕ್ಸ್ಟ್ರೀಮ್ಲಿ ಫಾಸ್ಟ್ ಅಥವಾ ಕ್ವಿಕ್ಲಿ ಅಂತ ಬರುತ್ತೆ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್. ನೆಕ್ಸ್ಟು
Select the most appropriate meaning of a given idiom. Throw in the towel. So what is the meaning of a idiom throw in the towel ಅಂತಂದರೆ ಟು ಗಿವ್ ಅಪ್, ನಮ್ಮ ಕೈಲಾಗಲ್ಲ ಅದನ್ನ ಗಿವ್ ಅಪ್ ಮಾಡೋದು ಅಂತ ಬರುತ್ತೆ. ಸೊ ಆಪ್ಷನ್ ಏನಿದೆ, ಟು ಪ್ರಿಪೇರ್ ಟು ಫೈಟ್, ಟು ಕಾಸ್ ಆ್ಯನ್ ಆ್ಯಕ್ಟಿವಿಟಿ ಆರ್ ಅ ಪ್ರೊಸೆಸ್ ಟು ಕಂಟಿನ್ಯೂ, ಟು ಟೇಕ್ ಅ ರೆಸ್ಪಾನ್ಸಿಬಿಲಿಟಿ ಫಾರ್ ಅ ಸಿಚುವೇಶನ್ ವೈಲ್ ಅನದರ್ ಪರ್ಸನ್ ಈಸ್ ಟೆಂಪ್ರವರಿಲಿ ಆಬ್ಸೆಂಟ್, ಟು ಗಿವ್ ಅಪ್ ಆರ್ ಅ ಸರೆಂಡರ್. ನಾನು ಹೇಳಿದೆ ದ ಮೀನಿಂಗ್ ಆಫ್ ಅ ಥ್ರೋ ಇನ್ ಅ ಟವಲ್ ಮೀನ್ಸ್ ಟು ಗಿವ್ ಅಪ್, ಕ್ವಿಟ್ ಅಂದರೆ ಕ್ವಿಟ್ ಮಾಡೋದು, ನಮ್ಮಿಂದ ಆಗಲ್ಲ ಅಂತ ನಾವು ಅದನ್ನು ಕ್ವಿಟ್ ಮಾಡೋದಕ್ಕೆ ನಾವೇನಂತ ಕರಿತೀವಿ, ಥ್ರೋ ಇನ್ ದ ಟವಲ್ ಅಂತ ಕರಿತೀವಿ. ಸೊ ಕೊಟ್ಟಿರೋ ಆಪ್ಷನಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ, ಆಪ್ಷನ್ ಡಿ ಇಸ್ ದ ಕರೆಕ್ಟ್. ಅಂದರೆ ಟು ಗಿವ್ ಅಪ್ ಅಂದರೆ ಗಿವ್ ಅಪ್ ಮಾಡೋದು, ಕ್ವಿಟ್ ಮಾಡೋದು ಅಥವಾ ಸರೆಂಡರ್ ಮಾಡೋದು ಅಂತ ಹೇಳ್ತೀವಿ. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್. ಚೇಂಜ್ ಡೈರೆಕ್ಟ್ ಟು ದ ಇಂಡೈರೆಕ್ಟ್. ರವಿ ಸೆಡ್ ಐ ಹ್ಯಾವ್ ಡಿಸೈಡೆಡ್ ಟು ಚೇಂಜ್ ಟು ಮೈ ಜಾಬ್ ಅಂತ ಇದೆ. ಸೊ ಡೈರೆಕ್ಟಿಂದ ಇಂಡೈರೆಕ್ಟಿಗೆ ಚೇಂಜ್ ಮಾಡಬೇಕಾದ್ರೆ ವಿ ಯೂಸ್ ಅ ವರ್ಡ್ ದಟ್ ಈಸ್ ಅ ದ್ಯಾಟ್ ಅನ್ನೋ ವರ್ಡ್ನ ನಾವು ಯೂಸ್ ಮಾಡ್ತೀವಿ. ರವಿ ಸೆಡ್, ಕೊಟ್ಟಿರೋ ಆಪ್ಷನ್ ಏನಿದೆ, ರವಿ ಸೆಡ್ ದ್ಯಾಟ್ ಐ ಹ್ಯಾವ್ ಡಿಸೈಡೆಡ್ ಟು ಚೇಂಜ್ ಮೈ ಜಾಬ್. ಡೈರೆಕ್ಟಿಂದ ಇಂಡೈರೆಕ್ಟಿಗೆ ಚೇಂಜ್ ಮಾಡಬೇಕಾದ್ರೆ ನಾವು ದ್ಯಾಟ್ ಅನ್ನೋ ವರ್ಡ್ನ ಯೂಸ್ ಮಾಡ್ತೀವಿ, ಜೊತೆಗೆ ಪ್ರೊನೌನ್ ಕೂಡ ಚೇಂಜ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ಏನಿದೆ, ಐ ಹ್ಯಾವ್ ಅಂತ ಇದೆ. ರವಿ ಅನ್ನೋದೇನಾಗಿದೆ, ರವಿ ಅನ್ನೋನು ಮೇಲಾಗಿದ್ದಾನೆ. ಸೊ ನಾವಿಲ್ಲಿ ಹೀನ ಯೂಸ್ ಮಾಡಿರ್ತೀವಿ. ಇಂಡೈರೆಕ್ಟ್ ಮಾಡಬೇಕಾದ್ರೆ ನಾವು ಏನಾಗುತ್ತೆ, ರವಿ ಸೆಡ್ ದ್ಯಾಟ್ ಹಿ ಅಂತ ಯೂಸ್ ಮಾಡಿರ್ತೀವಿ. ನೆಕ್ಸ್ಟ್ ಏನಿದೆ, ರವಿ ಸೆಡ್ ಹಿ ಹ್ಯಾವ್ ಡಿಸೈಡೆಡ್ ಅಂತ ಇದೆ. ಅಂದರೆ ಇದು ಪಾಸ್ಟ್ ಪರ್ಫೆಕ್ಟ್ ಇದೆ, ಪ್ರೆಸೆಂಟ್ ಪರ್ಫೆಕ್ಟ್ ಇದೆ, ನಾವು ಪಾಸ್ಟ್ ಪರ್ಫೆಕ್ಟ್ ಮಾಡಬೇಕು ಅಂತಂದರೆ ಪಾಸ್ಟಲ್ಲಿ ಯಾವ್ದು ಬರುತ್ತೆ, ಹ್ಯಾಡ್ ಬರುತ್ತೆ. ರವಿ ಸೆಡ್ ದ್ಯಾಟ್ ಹಿ ಹ್ಯಾಡ್ ಡಿಸೈಡೆಡ್, we have decided to change ಮೈ ಜಾಬ್ ಅಂತ ಇದೆಯಲ್ಲ, ಇಲ್ಲಿ ಪ್ರೊನೌನ್ ಚೇಂಜ್ ಆಗುತ್ತೆ. ಮೈ ಅಂತಂದ್ರೇನು, ರವಿ, ಹೀಸ್ ಜಾಬ್ ಅಂತ ನಾವು ಯೂಸ್ ಮಾಡಬೇಕು, ಹೀಸ್ ಜಾಬ್. ಸೊ ಇಂಡೈರೆಕ್ಟಿಗೆ ಚೇಂಜ್ ಮಾಡಿದಾಗ ಏನಾಗುತ್ತೆ, ರವಿ ಸೆಡ್ ದ್ಯಾಟ್ ಹಿ ಹ್ಯಾಡ್ ಡಿಸೈಡೆಡ್ ಟು ಚೇಂಜ್ ಹೀಸ್ ಜಾಬ್. ಸೊ ಯಾವ ಆಪ್ಷನಲ್ಲಿ ಇದು ಇದೆ, ಫಸ್ಟ್ ಏನಿದೆ ಆಪ್ಷನ್ನು, ರವಿ ಸೆಡ್ ದಟ್ ಐ ಅಂತ ಯೂಸ್ ಮಾಡಿದ್ದಾರೆ. ಹಿಯರ್ ದೇರ್ ಇಸ್ ನೋ ಚೇಂಜ್ ಇನ್ ದ ಪ್ರೊನೌನ್ ಚೇಂಜ್ ಮಾಡಿಲ್ಲ. ಡೈರೆಕ್ಟಲ್ಲಿ ಯಾವ ಪ್ರೊನೌನ್ ಇದೆ ಅದೇ ಪ್ರೊನೌನ್ನ ಯೂಸ್ ಮಾಡಿದ್ದಾರೆ. ಸೊ ದಿಸ್ ಆಪ್ಷನ್ ಈಸ್ ರಾಂಗ್. ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ ಏನಿದೆ, ರವಿ ಸೆಡ್ ದಟ್ ಹಿ ಹ್ಯಾಸ್ ಡಿಸೈಡೆಡ್ ಟು ಚೇಂಜ್ ಹಿಸ್ ಜಾಬ್. ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಯೂಸ್ ಮಾಡಿದ್ದಾರೆ, ಹ್ಯಾವ್ ಪ್ಲಸ್ V3 ಯೂಸ್ ಮಾಡಿದ್ದಾರೆ. ಪ್ರೆಸೆಂಟ್ ಪರ್ಫೆಕ್ಟು ಇಂಡೈರೆಕ್ಟ್ ಮಾಡಬೇಕಾದ್ರೆ ಟೆನ್ಸ್ ಚೇಂಜ್ ಆಗುತ್ತೆ, ಪಾಸ್ಟ್ ಪರ್ಫೆಕ್ಟ್ ಮಾಡಬೇಕು. ಬಟ್ ಇವರು ಈ ಹ್ಯಾಸ್ ಡಿಸೈಡೆಡ್, ಇಲ್ಲಿ ಕೂಡ ಪ್ರೆಸೆಂಟ್ ಪರ್ಫೆಕ್ಟೇ ಯೂಸ್ ಮಾಡಿದ್ದಾರೆ. ಸೊ ಇಟ್ ಈಸ್ ಆಲ್ಸೋ ರಾಂಗ್. ನೆಕ್ಸ್ಟ್ ಆಪ್ಷನ್ ಏನಿದೆ, ರವಿ ಸೆಡ್ ದ್ಯಾಟ್ ಹಿ ಹ್ಯಾಡ್ ಡಿಸೈಡೆಡ್ ಟು ಚೇಂಜ್ ಮೈ ಜಾಬ್. ಇಲ್ಲಿ ಪಾಸ್ಟ್ ಪರ್ಫೆಕ್ಟ್ ಯೂಸ್ ಮಾಡಿದ್ದಾರೆ, ಹಿ ಹ್ಯಾಡ್ ಅನ್ನೋದು ಪಾಸ್ಟ್ ಪರ್ಫೆಕ್ಟ್ V3 ಜೊತೆಗೆ ಯೂಸ್ ಮಾಡಿದ್ದಾರೆ. ಬಟ್ ಇಲ್ಲಿ ಪ್ರೊನೌನ್ ಚೇಂಜ್ ಆಗಿಲ್ಲ, ಹೀಸ್ ಜಾಬ್ ಆಗೋದು ಬಿಟ್ಟು ಮೈ ಜಾಬ್ ಅಂತಲೇ ಇದೆ. ಸೊ ಈ ಆಪ್ಷನ್ ಕೂಡ ರಾಂಗ್ ಆಯಿತು. ನೆಕ್ಸ್ಟ್ ಲಾಸ್ಟ್ ಆಪ್ಷನ್ ಏನಿದೆ, ರವಿ ಸೆಡ್ ದ್ಯಾಟ್ ಹಿ ಹ್ಯಾಡ್ ಡಿಸೈಡೆಡ್ ಟು ಚೇಂಜ್ ಹೀಸ್ ಜಾಬ್. ಹ್ಯಾಡ್ ಡಿಸೈಡೆಡ್ ಅಂದರೆ ಪಾಸ್ಟ್ ಪರ್ಫೆಕ್ಟ್ ಅಂತಂದರೆ ಹ್ಯಾಡ್ ಪ್ಲಸ್ V3 ಯೂಸ್ ಮಾಡಿದ್ದಾರೆ, ಪಾಸ್ಟ್ ಪರ್ಫೆಕ್ಟು. ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಇದೆ, ಇಲ್ಲಿ ಪಾಸ್ಟ್ ಪರ್ಫೆಕ್ಟ್ ಇದೆ, ಕರೆಕ್ಟ್ ಇದೆ. ಪ್ರೊನೌನು ಮೈ ಇದ್ದಿದ್ದು ಹೀಸ್ ಜಾಬ್ ಆಗಿದೆ. ಸೊ ಕರೆಕ್ಟ್ ಆಪ್ಷನ್ ಯಾವುದು, ಆಪ್ಷನ್ ಡಿ ಇಸ್ ದ ಕರೆಕ್ಟ್. ಅರ್ಥ ಆಯ್ತಲ್ವಾ? ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಯೂಸ್ ಮಾಡಿದ್ದಾರೆ, ಪ್ರೆಸೆಂಟ್ ಪರ್ಫೆಕ್ಟು, ಇಲ್ಲಿ ಪಾಸ್ಟ್ ಪರ್ಫೆಕ್ಟ್ನ ಯೂಸ್ ಮಾಡಿದ್ದಾರೆ. ಇಟ್ ಈಸ್ ದ ಕರೆಕ್ಟ್. ಅರ್ಥ ಆಯ್ತಲ್ವಾ? ಟೆನ್ಸ್ ಚೇಂಜ್ ಆಗುತ್ತೆ. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್. ಅರ್ಥ ಆಯ್ತಲ್ವಾ? ಡೈರೆಕ್ಟಿಂದ ಇಂಡೈರೆಕ್ಟಿಗೆ ಯಾವ ರೀತಿ ಚೇಂಜ್ ಆಗಿದೆ ಅಂತಂದರೆ, ಡೈರೆಕ್ಟಿಂದ ಇಂಡೈರೆಕ್ಟಿಗೆ ಯಾವ ರೀತಿ ಚೇಂಜ್ ಆಗಿದೆ, ಇಲ್ಲಿ
ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇದೆ. ಇಂಡೈರೆಕ್ಟಲ್ಲಿ ನಾವು ಪಾಸ್ಟ್ ಪರ್ಫೆಕ್ಟ್ನ ಯೂಸ್ ಮಾಡಬೇಕು. ಇಲ್ಲಿ ಹ್ಯಾವ್ ಪ್ಲಸ್ V3 ಇದೆ, ನಾವಿಲ್ಲಿ ಹ್ಯಾಡ್ ಪ್ಲಸ್ V3ನ ಯೂಸ್ ಮಾಡಬೇಕು ಪಾಸ್ಟಲ್ಲಿ. ಅರ್ಥ ಆಯ್ತಲ್ವಾ? ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ ಡಿ ಇಸ್ ದ ಕರೆಕ್ಟ್. ನೆಕ್ಸ್ಟು ಚೇಂಜ್ ಇಂಟು ಇಂಡೈರೆಕ್ಟ್ ಸ್ಪೀಚ್ ಕೇಳಿದ್ದಾರೆ. ದ ಟೀಚರ್ ಸೆಡ್ ಟು ಸ್ಟೂಡೆಂಟ್ಸ್ ದ ಪಿಕಾಕ್ ಈಸ್ ಅ ಬ್ಯೂಟಿಫುಲ್ ಬರ್ಡ್. ಸೊ ಇಲ್ಲಿ ಏನು ಯೂಸ್ ಮಾಡಿದ್ದಾರೆ? ಇಲ್ಲಿ ನಾನು ಹೇಳಿದ್ದೆ ಡೈರೆಕ್ಟ್ ಇಂದ ಇಂಡೈರೆಕ್ಟ್ಗೆ ಯಾವ ರೀತಿ ಮಾಡಬೇಕು ಅಂತ ಹೇಳಬೇಕಾದಾಗ ಇಲ್ಲಿ ಟು ಯಾರಿಗಾದ್ರೂ ಹೇಳಿದಾಗ ಆಬ್ಜೆಕ್ಟ್ ಇದ್ದಾಗ, ಇಲ್ಲಿ ಟೀಚರ್ ಯಾರಿಗೆ ಹೇಳಿದ್ದಾರೆ? ಸ್ಟೂಡೆಂಟ್ಸ್ಗೆ ಹೇಳಿದ್ದಾರೆ ಅಂತ ಆಬ್ಜೆಕ್ಟ್ ಕೊಟ್ಟಿದ್ದಾರೆ. ಇನ್ ದಿಸ್ ಸಿಚುವೇಶನ್ ವಿ ಯೂಸ್ ಅ ಟೋಲ್ಡ್ನ ನಾವು ಯೂಸ್ ಮಾಡ್ತೀವಿ. ಯಾವಾಗ ಆಬ್ಜೆಕ್ಟ್ ಅಂತಂದರೆ ಒಬ್ಬರು ಇನ್ನೊಬ್ರಿಗೆ ಹೇಳಿದಾಗ. ಇಲ್ಲಿ ದ ಟೀಚರ್ ಸೆಡ್ ಟು ಸ್ಟೂಡೆಂಟ್ಸ್. ಸೊ ಇನ್ ಕೇಸ್ ಈ ರೀತಿ ಇದ್ದಾಗ ರವಿ ಸೆಡ್, ಇಲ್ಲಿ ಯಾವುದೇ ರೀತಿಯಾದ ಇನ್ನೊಬ್ಬ ವ್ಯಕ್ತಿ ಇಲ್ಲ, ಯಾವುದೇ ರೀತಿಯ ಆಬ್ಜೆಕ್ಟ್ ಇಲ್ಲ. ರವಿ ಸೆಡ್, ರವಿ ಹೇಳಿದ್ದಾನೆ. ಯಾರಿಗೆ ಹೇಳಿದಾನೆ ಅಂತ ಗೊತ್ತಿಲ್ಲ ನಮಗೆ ಡೆಫಿನೆಟ್ ಆಗಿ. ಸೊ ಇನ್ ದಿಸ್ ಸಿಚುವೇಶನ್ ವಿ ಯೂಸ್ ಅ ಸೆಡ್ನ ನಾವು ಯೂಸ್ ಮಾಡ್ತೀವಿ. ಬಟ್ ಇನ್ ದಿಸ್ ಕೇಸ್ ಯಾರಿಗಾದ್ರೂ ಹೇಳಿದಾಗ ಆಬ್ಜೆಕ್ಟ್ ಕೊಟ್ಟಾಗ ನಾವು ಟೋಲ್ಡ್ ಅಂತ ಯೂಸ್ ಮಾಡ್ತೀವಿ. ಕೀಪ್ ಇಟ್ ಇನ್ ಯುವರ್ ಮೈಂಡ್. ಅರ್ಥ ಆಯ್ತಲ್ವಾ? ಟೋಲ್ಡ್ ಯಾವಾಗ ಯೂಸ್ ಮಾಡ್ತೀವಿ? ಯಾವುದಾದ್ರು ವ್ಯಕ್ತಿಗೆ ಹೇಳಿದಾಗ, ಅವ್ರ ನೇಮ್ ಕೊಟ್ಟಾಗ, ದ ಟೀಚರ್ ಟೋಲ್ಡ್ ಟು ಹಿಮ್ ಆಗಿರ್ಬೋದು, ಅಥವಾ ಸ್ಟೂಡೆಂಟ್ಸ್. ಸೊ ಈ ರೀತಿ ಕೊಟ್ಟಾಗ ನಾವು ಟೋಲ್ಡ್ ಅಂತ ಯೂಸ್ ಮಾಡ್ತೀವಿ. ಸೊ ದ ಟೀಚರ್ ಸೆಡ್ ಟು ಸ್ಟೂಡೆಂಟ್ಸ್ ದ ಪಿಕಾಕ್ ಈಸ್ ಅ ಬ್ಯೂಟಿಫುಲ್ ಬರ್ಡ್. ಸೊ ಇಂಡೈರೆಕ್ಟ್ ಏನಾಗುತ್ತೆ? ದ ಟೀಚರ್ ಟೋಲ್ಡ್ ದ ಸ್ಟೂಡೆಂಟ್ಸ್ ದ್ಯಾಟ್ ದ ಪಿಕಾಕ್ ವಾಸ್ ಅ ಬ್ಯೂಟಿಫುಲ್ ಬರ್ಡ್. ಇಲ್ಲಿ ಪ್ರೆಸೆಂಟ್ ಟೆನ್ಸ್ ಇದೆ, ನಾವು ಪಾಸ್ಟ್ ಟೆನ್ಸ್ನ ಮಾಡಬೇಕು. ಡೈರೆಕ್ಟಿಂದ ಇಂಡೈರೆಕ್ಟ್ ಮಾಡಬೇಕಾದ್ರೆ ಕೊಟ್ಟಿರೋ ಡೈರೆಕ್ಟ್ ಏನಿದೆ? ಪ್ರೆಸೆಂಟ್ ಟೆನ್ಸ್ ಇದೆ, ನಾವು ಅದನ್ನು ಪಾಸ್ಟ್ ಟೆನ್ಸಿಗೆ ಮಾಡಬೇಕು. ಇಲ್ಲಿ ಈಸ್ ಯೂಸ್ ಮಾಡಿದ್ದಾರೆ, ಪ್ರೆಸೆಂಟಲ್ಲಿ ನಾವಿಲ್ಲಿ ವಾಸ್ನ ಯೂಸ್ ಮಾಡಬೇಕು. ಅರ್ಥ ಆಯ್ತಲ್ವಾ? ಸೊ ದ ಟೀಚರ್ ಟೋಲ್ಡ್ ದ ಸ್ಟೂಡೆಂಟ್ಸ್ ದಟ್ ದ ಪಿಕಾಕ್ ವಾಸ್ ಅ ಬ್ಯೂಟಿಫುಲ್ ಬರ್ಡ್. ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ ಏನಿದೆ? ದ ಟೀಚರ್ ಸೆಡ್ ದ್ಯಾಟ್ ದ ಪಿಕಾಕ್ ವಾಸ್ ಅ ಬ್ಯೂಟಿಫುಲ್ ಬರ್ಡ್. ಇಲ್ಲಿ ಸೆಡ್ನೇ ಯೂಸ್ ಮಾಡಿದ್ದಾರೆ. ನಾನು ಹೇಳಿದೆ ಸೆಡ್ ಯಾವಾಗ ಯೂಸ್ ಮಾಡಬೇಕು, ಟೋಲ್ಡ್ ಯಾವಾಗ ಯೂಸ್ ಮಾಡಬೇಕು. ದೇರ್ ಇಸ್ ಅ ಡಿಫ್ರೆನ್ಸ್. ವೆನ್ ಆಬ್ಜೆಕ್ಟ್ ಇರುತ್ತೆ, ಯಾರು ಯಾರಿಗೆ ಹೇಳಿರ್ತಾರೆ ಅಂತ ಕೊಟ್ಟಿರ್ತಾರೆ ನೇಮು, ಅಂದ ಇನ್ ದಟ್ ಸಿಚುವೇಶನ್ ವಿ ಯೂಸ್ ಅ ಟೋಲ್ಡ್ನ ನಾವು ಯೂಸ್ ಮಾಡಬೇಕು. ಬಟ್ ಯಾರಿಗೂ ಹೇಳಿರಲ್ಲ, ರವಿ ಸೆಡ್ ಅಂತ ಅಷ್ಟೇ ಇದೆ ಅಂದಾಗ ನಾವು ಸೆಡ್ನೇ ಯೂಸ್ ಮಾಡಬೇಕು. ಸೊ ಇಲ್ಲಿ ಟೋಲ್ಡ್ ಯೂಸ್ ಮಾಡಿಲ್ಲ, ಸೊ ಈ ಆಪ್ಷನ್ ರಾಂಗ್ ಆಯಿತು. ನೆಕ್ಸ್ಟ್ ಆಪ್ಷನ್ ಸಿ ಏನಿದೆ? ದ ಟೀಚರ್ ಟೋಲ್ಡ್ ದ ಸ್ಟೂಡೆಂಟ್ಸ್ ದಟ್ ದ ಪಿಕಾಕ್ ಈಸ್ ಅ ಬ್ಯೂಟಿಫುಲ್ ಬರ್ಡ್. ಕೊಟ್ಟಿರೋ ಡೈರೆಕ್ಟ್ ಸ್ಪೀಚು ಪ್ರೆಸೆಂಟ್ ಟೆನ್ಸಲ್ಲಿದೆ, ಇಂಡೈರೆಕ್ಟು ಪಾಸ್ಟ್ ಆಗಬೇಕು, ಬಟ್ ಇವರು ಈಸ್ ಯೂಸ್ ಮಾಡಿದ್ದಾರೆ ಪ್ರೆಸೆಂಟ್ ಟೆನ್ಸು. ಸೊ ಈ ಆಪ್ಷನ್ ಕೂಡ ರಾಂಗ್. ನೆಕ್ಸ್ಟ್ ಫೋರ್ತ್ ಆಪ್ಷನ್ ಏನಿದೆ? ದ ಟೀಚರ್ ಟೋಲ್ಡ್ ದ ಸ್ಟೂಡೆಂಟ್ಸ್ ದಟ್ ದ ಪಿಕಾಕ್ ಹ್ಯಾಡ್ ಬೀನ್ ಅಂತ ಇದೆ, ಪಾಸ್ಟ್ ಪರ್ಫೆಕ್ಟ್ ಆಗಿದೆ. ಸೊ ಇಟ್ ಈಸ್ ಆಲ್ಸೋ ರಾಂಗ್. ಸೊ ಯಾವುದಾಗಬೇಕದು? ಆಪ್ಷನ್ ಬಿ ಇಸ್ ದ ಕರೆಕ್ಟ್. ಯಾಕೆ ಬಿ ಆಪ್ಷನ್ ಯಾಕೆ ಕರೆಕ್ಟ್? ಇದು ಪ್ರೆಸೆಂಟ್ ಟೆನ್ಸ್ ಇದೆ, ನಾವು ಕನ್ವರ್ಟ್ ಮಾಡಬೇಕಾದ್ರೆ ಪಾಸ್ಟ್ ಮಾಡಬೇಕು. ಸೊ ಪಾಸ್ಟ್ ಮಾಡಬೇಕಾದ್ರೆ ನಾವು ವಾಸ್ನ ಯೂಸ್ ಮಾಡಬೇಕು. ದ ಟೀಚರ್ ಆಪ್ಷನ್ ಬಿ ಅಲ್ಲ, ಆಪ್ಷನ್ ಎ. ದ ಟೀಚರ್ ಟೋಲ್ಡ್ ದ ಸ್ಟೂಡೆಂಟ್ಸ್ ದಟ್ ದ ಪಿಕಾಕ್ ವಾಸ್. ಈಸ್ ಇದೆ, ಈಸು ಪ್ರೆಸೆಂಟ್ ಆಯಿತು, ವಾಸು ಪಾಸ್ಟ್ ಟೆನ್ಸ್ ಆಯಿತು. ವಾಸ್ ಅ ಬ್ಯೂಟಿಫುಲ್ ಬರ್ಡ್. ಅರ್ಥ ಆಯ್ತಲ್ವ? ಪ್ರೆಸೆಂಟ್ ಟೆನ್ಸು ಡೈರೆಕ್ಟ್ ಇದೆ, ಪಾಸ್ಟ್ ಟೆನ್ಸು ಇಂಡೈರೆಕ್ಟು ಪಾಸ್ಟ್ ಇದೆ. ಡೈರೆಕ್ಟಲ್ಲಿ ಈಸ್ ಯೂಸ್ ಮಾಡಿದ್ದಾರೆ, ಇಂಡೈರೆಕ್ಟಲ್ಲಿ ವಾಸ್ನ ನಾವು ಯೂಸ್ ಮಾಡಬೇಕು. ಸೊ ಕರೆಕ್ಟ್ ಆಪ್ಷನ್ ಯಾವುದಾಗುತ್ತೆ? ಆಪ್ಷನ್ ಎ ಇಸ್ ದ ಕರೆಕ್ಟ್. ಸೊ ದಿಸ್ ಈಸ್ ಆಲ್ ಅಬೌಟ್ ಇನ್ನೊಂದು ಕ್ವಶನ್ ಇದೆ. ಫಿಲ್ ಇನ್ ದ ಕರೆಕ್ಟ್ ಕಂಜಂಕ್ಷನ್ ಇನ್ ದ ಬ್ಲ್ಯಾಂಕ್. ಕಂಜಂಕ್ಷನ್ ಮೇಲೆ ಕ್ವಶನ್ ಕೇಳಿದ್ದಾರೆ. ಐ ವಿಲ್ ನೆವರ್ ಫಾರ್ಗೆಟ್ ಯುವರ್ ಹೆಲ್ಪ್ ಇನ್ ಮೈ ಹಾರ್ಡ್ ಡೇಸ್ ಡ್ಯಾಶ್ ಐ ಲಿವ್. ಅಂದರೆ ನೀವು ಹೆಲ್ಪ್ ಮಾಡಿರೋದನ್ನು ನಾನು ಮರೆಯೋಲ್ಲ. ಯಾವ ಕಂಜಂಕ್ಷನ್? ಡ್ಯೂರಿಂಗ್ ಐ ಲಿವ್, ಆ್ಯಸ್ ಐ ಲಿವ್, ನೋ ಸೂನರ್, ಆ್ಯಸ್ ಲಾಂಗ್ ಆ್ಯಸ್. ಅಂತಂದರೆ ಐ ನೆವರ್ ಫಾರ್ಗೆಟ್ ಯುವರ್ ಹೆಲ್ಪ್ ಇನ್ ಮೈ ಹಾರ್ಡ್ ಡೇಸ್ ಆ್ಯಸ್ ಲಾಂಗ್ ಆ್ಯಸ್ ಐ ಲಿವ್. ಅಂದರೆ ನಾನು ಎಲ್ಲಿವರೆಗೂ ಬದುಕಿರ್ತೀನಿ ಅಲ್ಲಿವರೆಗೂ ನಾನು ಮರಿಯಲ್ಲ ಅಂತ ಮೀನಿಂಗ್ ಬರುತ್ತೆ. ಸೊ ಕರೆಕ್ಟ್ ಕಂಜಂಕ್ಷನ್ ಯಾವುದಾಗುತ್ತೆ? ಆಪ್ಷನ್ ಡಿ ಇಸ್ ದ ಕರೆಕ್ಟ್, ಆ್ಯಸ್ ಲಾಂಗ್ ಆ್ಯಸ್.
ಫೈಂಡ್ ದ ಸೂಟೇಬಲ್ ಪಾರ್ಟ್ ಆಫ್ ಅ ಸ್ಪೀಚ್ ಫಾರ್ ಅ ಅಂಡರ್ಲೈನ್ ವರ್ಡ್. ಪಾರ್ಟ್ ಆಫ್ ಅ ಸ್ಪೀಚ್ ಕೇಳಿದ್ದಾರೆ. ವಾಟ್ ಲ್ಯಾಂಗ್ವೇಜ್ ಡೂ ಮೋಸ್ಟ್ ಪೀಪಲ್ ಸ್ಪೀಕ್ ಇನ್ ಬ್ರೆಜಿಲ್. ಸೊ ಸ್ಪೀಕ್ ಅನ್ನೋದು ಯಾವ ಪಾರ್ಟ್ ಆಫ್ ಸ್ಪೀಚ್ ಆಗಿದೆ ಅಂತ ಕೇಳಿದ್ದಾರೆ. ನೌನ್, ವರ್ಬ್, ಅಡ್ಜೆಕ್ಟಿವ್ ಅಂಡ್ ಪ್ರಿಪೋಸಿಷನ್. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಅ ನೌನ್? ನೌನ್ ಅಂತ ಅಂದ್ರೇನು? ಇಟ್ ಈಸ್ ಅ ನೇಮಿಂಗ್ ವರ್ಡ್. ನೌನ್ನ ನಾವೇನಂತ ಕರಿತೀವಿ? ನೇಮಿಂಗ್ ವರ್ಡ್ ಅಂತ ಕರಿತೀವಿ. ನೌನ್ ಈಸ್ ಅ ನೇಮಿಂಗ್ ವರ್ಡ್. ಸೊ ನೇಮ್ ಆಫ್ ಅ ಪರ್ಸನ್ ಆಗಿರ್ಬೋದು, ಪ್ಲೇಸ್ ಅಥವಾ ಥಿಂಗ್, ಇಟ್ ಈಸ್ ಕಾಲ್ಡ್ ಆಸ್ ಅ ನೌನ್. ನೆಕ್ಸ್ಟ್ ವರ್ಬ್ ಅಂತಂದ್ರೇನು? ಇಟ್ ಈಸ್ ಅ ಆ್ಯಕ್ಷನ್ ವರ್ಡ್. ವರ್ಬ್ ಅಂತಂದರೆ ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಏನು ಹೇಳಿದ್ದೆ? ಇಟ್ ಈಸ್ ಅ ಆ್ಯಕ್ಷನ್ ವರ್ಡ್ ಆಗಿದೆ. ಅಂದರೆ ಇಟ್ ಡಿಸ್ಕ್ರೈಬ್ಸ್ ದ ಆ್ಯಕ್ಷನ್. ಆ್ಯಕ್ಷನ್ನ ಅದು ಡಿಸ್ಕ್ರೈಬ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಈಟ್, ರೀಡ್, ಸ್ಪೀಕ್. ಸೊ ಇವನ್ನೆಲ್ಲ ನಾವು ವರ್ಬ್ ಅಂತ ಕರಿತೀವಿ. ನೆಕ್ಸ್ಟ್ ಅಡ್ಜೆಕ್ಟಿವ್ ಅಂತಂದ್ರೇನು? ಅಡ್ಜೆಕ್ಟಿವ್ ಈಸ್ ಅ ವರ್ಡ್ ವಿಚ್ ಡಿಸ್ಕ್ರೈಬ್ಸ್ ಅ ನೌನ್. ನೌನ್ನ ಅದು ಡಿಸ್ಕ್ರೈಬ್ ಮಾಡುತ್ತೆ. ಡಿಸ್ಕ್ರೈಬ್ಸ್ ಅ ನೌನ್. ನೌನ್ನ ಇದು ಡಿಸ್ಕ್ರೈಬ್ ಮಾಡುತ್ತೆ. ಇಟ್ ಈಸ್ ಕಾಲ್ಡ್ ಆಸ್ ಅ ಅಡ್ಜೆಕ್ಟಿವ್. ಪ್ರಿಪೋಸಿಷನ್ ಅಂದರೆ ಪ್ರಿಪೋಸಿಷನ್ ಈಸ್ ಅ ವರ್ಡ್ ವಿಚ್ ಈಸ್ ಯೂಸ್ಡ್ ಟು ಎರಡು ಪ್ರನೌನ್ ಅಥವಾ ಎರಡು ನೌನ್ನ ಅದು ಜಾಯಿನ್ ಮಾಡುತ್ತೆ. ಇಟ್ ಈಸ್ ಕಾಲ್ಡ್ ಆಸ್ ಅ ಪ್ರಿಪೋಸಿಷನ್. ಸೊ ಕೊಟ್ಟಿರೋ ಅಂಡರ್ಲೈನ್ ಮಾಡಿರೋ ವರ್ಡ್ ಸ್ಪೀಕ್. ಸ್ಪೀಕ್ ಅಂತಂದ್ರೇನು? ಆ್ಯಕ್ಷನ್ ಮಾಡ್ದಂಗೆ ನಾವು. ವಾಟ್ ಲ್ಯಾಂಗ್ವೇಜ್ ಡು ಮೋಸ್ಟ್ ಆಫ್ ಪೀಪಲ್ ಸ್ಪೀಕ್. ಸ್ಪೀಕ್ ಮೀನ್ಸ್ ಇಟ್ ಈಸ್ ಅ ಆ್ಯಕ್ಷನ್. ಕ್ರಿಯೆ ನಡೀತಿದೆ, ಮಾತಾಡ್ತಿದ್ದಾರೆ ಅವರು. ಇಟ್ ಈಸ್ ಅ ಆ್ಯಕ್ಷನ್ ವರ್ಡ್. ಸೊ ಆ್ಯಕ್ಷನ್ ಅಂತಂದರೆ ನಾನು ಏನು ಹೇಳಿದೆ? ವರ್ಬ್. ಆ್ಯಕ್ಷನ್ ವರ್ಡಿಗೆ ನಾವು ವರ್ಬ್ ಅಂತ ಕರಿತೀವಿ. ಸ್ಪೀಕ್, ಸ್ಪೋಕ್, ಸ್ಪೋಕನ್ ಅಂತ ಬಳಸ್ತೀವಿ ನಾವು. V1, V2, V3. ಸೊ ಸ್ಪೀಕ್ ಏನಾಗಿದೆ? ವರ್ಬ್ ಆಗಿದೆ. ಅರ್ಥ ಆಯ್ತಲ್ವಾ? ಸ್ಪೀಕ್ ಈಸ್ ಅ ವರ್ಡ್ ವಿಚ್ ಡಿಸ್ಕ್ರೈಬ್ಸ್ ದ ಆ್ಯಕ್ಷನ್. ಆ್ಯಕ್ಷನ್ ಅದು ಡಿಸ್ಕ್ರೈಬ್ ಮಾಡುತ್ತೆ. ಸೊ ಸ್ಪೀಕ್ ಅನ್ನೋದು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಆಗಿದೆ? ಇಟ್ ಈಸ್ ಅ ವರ್ಬ್. ನೌನ್ ಅಂತಂದರೆ ಇಟ್ ಈಸ್ ಅ ನೇಮ್ ಆಫ್ ಅ ಪರ್ಸನ್, ಪ್ಲೇಸ್ ಅಂಡ್ ಅ ಥಿಂಗ್. ಅಡ್ಜೆಕ್ಟಿವ್ ಮೀನ್ಸ್ ಇಟ್ ಈಸ್ ಅ ಡಿಸ್ಕ್ರೈಬಿಂಗ್ ವರ್ಡ್. ನೆಕ್ಸ್ಟು ಫೈಂಡ್ ದ ಸೂಟೇಬಲ್ ಪಾರ್ಟ್ ಆಫ್ ಅ ಸ್ಪೀಚ್. ಐ ಆಲ್ವೇಸ್ ಗೋ ಟು ದ ಪಾರ್ಕ್ ಆನ್ ದ ವೀಕೆಂಡ್ಸ್. ಸೊ ಪಾರ್ಕಿಗೆ ಅಂಡರ್ಲೈನ್ ಮಾಡಿದೆ. ಇದು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್? ನೌನ್, ಕಂಜಂಕ್ಷನ್, ಅಡ್ಜೆಕ್ಟಿವ್, ಇಂಟರ್ಜೆಕ್ಷನ್. ನೌನ್ ಇವಾಗ ತಾನೇ ಹೇಳಿದೆ ನಾನು, ಇಟ್ ಈಸ್ ಅ ನೇಮ್ ಆಫ್ ಅ ಪರ್ಸನ್, ಪ್ಲೇಸ್ ಅಥವಾ ಥಿಂಗ್. ನೆಕ್ಸ್ಟ್ ಕಂಜಂಕ್ಷನ್ ಅಂತಂದರೆ ಇಟ್ ಈಸ್ ಅ ಜಾಯ್ನಿಂಗ್ ಅ ಸೆಂಟೆನ್ಸ್. ಎರಡು ಸೆಂಟೆನ್ಸ್ನ ಜಾಯಿನ್ ಮಾಡೋದಕ್ಕೆ ನಾವು ಕಂಜಂಕ್ಷನ್ನ ಬಳಕೆ ಮಾಡ್ತೀವಿ. ನೆಕ್ಸ್ಟ್ ಅಡ್ಜೆಕ್ಟಿವ್ ಅಂತಂದರೆ ಇಟ್ ಈಸ್ ಅ ಡಿಸ್ಕ್ರೈಬಿಂಗ್ ಅ ನೌನ್. ನೆಕ್ಸ್ಟ್ ಇಂಟರ್ಜೆಕ್ಷನ್ ಅಂತಂದರೆ ಇಟ್ ಈಸ್ ಆಲ್ಸೋ ಅ ಪಾರ್ಟ್ಸ್ ಆಫ್ ಅ ಸ್ಪೀಚ್ ವಿಚ್ ಈಸ್ ಯೂಸ್ ಟು ಎಕ್ಸ್ಪ್ರೆಸ್ ಅವರ್ ಫೀಲಿಂಗ್ಸ್. ನಮ್ಮ ಫೀಲಿಂಗ್ಸ್ನ ನಾವು ಎಕ್ಸ್ಪ್ರೆಸ್ ಮಾಡೋದಕ್ಕೆ, ಜಾಯ್ ಆಗಿರ್ಬೋದು, ಸರ್ಪ್ರೈಸ್, ಸ್ಯಾರೋ, ಇವನ್ನೆಲ್ಲ ಎಕ್ಸ್ಪ್ರೆಸ್ ಮಾಡೋದಕ್ಕೆ ನಾವು ಈ ಇಂಟರ್ಜೆಕ್ಷನ್ನ ಬಳಕೆ ಮಾಡ್ತೀವಿ. ಇಟ್ ಈಸ್ ಕಾಲ್ಡ್ ಆಸ್ ಅ ಇಂಟರ್ಜೆಕ್ಷನ್. ಸೊ ಈ ಪಾರ್ಕ್ ಅಂತ ಇದೆ. ಪಾರ್ಕ್ ಅಂತಂದ್ರೇನು? ಇದು ಒಂದು ಸ್ಥಳದ ಹೆಸರು. ಸೊ ನಾವು ಪ್ಲೇಸ್, ನೇಮ್ ಆಫ್ ಅ ಪ್ಲೇಸ್ ಹೇಳೋಕ್ಕೆ ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ನ ಬಳಕೆ ಮಾಡ್ತೀವಿ? ಇಟ್ ಈಸ್ ಅ ನೌನ್. ನೌನ್ನ ನಾವು ಪಾರ್ಟ್ಸ್ ಆಫ್ ಅ ಸ್ಪೀಚ್, ನೌನ್ನ ನಾವು ನೇಮ್ ಆಫ್ ಅ ಪರ್ಸನ್ ಅಥವಾ ಪ್ಲೇಸ್ ಅಥವಾ ಥಿಂಗ್ನ ಇಂಡಿಕೇಟ್ ಮಾಡ್ತೀವಿ. ಸೊ ಪಾರ್ಕ್ ಅನ್ನೋದು ಒಂದು ಪ್ಲೇಸ್ ಹೆಸರು. ಸೊ ಈ ಪ್ಲೇಸ್ ಹೆಸರನ್ನ ಇಂಡಿಕೇಟ್ ಮಾಡೋದು ಯಾವುದು? ಇಟ್ ಈಸ್ ಅ ನೌನ್. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ ಎ ಈಸ್ ಅ ರೈಟ್. ಸೊ ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್. ಐ ಹೋಪ್ ಕ್ಲಾಸ್ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.